ಕೊಡಚಾದ್ರಿಯ ಸುಂದರವಾದ ಗದ್ದೆಗಳು. ನಮ್ಮ ಜೊತೆ ಇರುವವರು, ನಿಮ್ಮ ಹೆಸರೇನು? ಕಾರ್ತಿಕ್ ಗೈಡ್. ನಮ್ಮ ಜರ್ನಿ ಈಗ ಆರಂಭ ಆಗ್ತಾ ಉಂಟು. ಕೊಡಚಾದ್ರಿಗೆ ಜರ್ನಿ ಆರಂಭ ಆಗ್ತಾ ಇದೆ. ಗೈಡು ಎದುರು ಹೋಗ್ತಾ ಇದ್ದಾರೆ, ಹಿಂದ್ಗಡೆ ನಮ್ಮ ಟೀಮ್ ಬರ್ತಾ ಉಂಟು. ಹತ್ಬೇಕಾ? ನಿಮಗೆ ಮರದ್ದೆಲ್ಲ ಪರಿಚಯ ಉಂಟಾ? ಇಲ್ವಾ? ಇಲ್ಲಿ ಪ್ರಾಣಿಗಳು ಎಂತ ಎಲ್ಲ ಉಂಟು? ಆನೆ ಇಲ್ಲ, ಜಿರಾಫೆ ಇಲ್ಲ, ಸಿಂಹ ಇಲ್ಲ, ಅದೆಲ್ಲ ಇರ್ಲಿಕ್ಕಿಲ್ಲ. ಹುಲಿ ಇದೆ, ಜಿಂಕೆ, ಹಿಂಗೆ ಕಡವೆ ಇರುವೆ, ಕಡಮೆ, ಅದು ಸೇಮ್. ಇದು ನಮ್ಮ ಕುದುರೆಮುಖ ರೇಂಜಿಗೂ ಇಲ್ಲಿಗೂ ಸೇಮ್. ಹೌದು, ಅದೇ ಗೂಡು ಮನೆ ದೇವರ. ಇವ್ರದೇ ಸಂಬಂಧಪಟ್ಟದಂದಲ್ಲ. ನೀವೀಗ ಮಾತಾಡಿದ್ರಲ್ಲ, ಅದು ಯಾವ ಭಾಷೆ? ಮರಾಠಿ. ಮರಾಠಿಯವರ? ಇಲ್ಲ ಆನೆ ಇಲ್ಲ, ಇಲ್ಲ ಅವ್ರದ್ದು ಸ್ವಂತ. ನೋಡಿ, ಅದ್ಭುತವಾದ ಮರವನ್ನು ನೋಡಿ 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 ವಿಶೇಷವಾಗಿ. ಆಯ್ತು ಕುಲೇನ್ ಬಾರ್ ಲೈಕ್ ಉಂಟು. ನಿಮ್ದೆಷ್ಟು ದೊಡ್ಡದು ಮರ? 22 ಕಿಲೋಮೀಟರ್ಸ್ ನಮ್ಮ ಚಾರಣ. ಅಪ್ ಆ್ಯಂಡ್ ಡೌನ್ ಅಲ್ಲ? ನೋಡಿ, ಅಪ್ ಆ್ಯಂಡ್ ಡೌನ್ ಚಾರಣ. ಇದು ಕೊಡಚಾದ್ರಿ ಪರ್ವತಕ್ಕೆ ನಾವು ಹೋಗ್ತಾ ಇದ್ದೇವೆ. ತುಂಬ ನಡೆಯುವಾಗ ಬೇರೆ ಬೇರೆ ವಿಚಾರಗಳುಂಟು, ಬೇರೆ ಬೇರೆ ಮಾಹಿತಿಯನ್ನು ನಮಗೆ ಕೊಡಲಿಕ್ಕೆ ಇವತ್ತಿನ ಚಾರಣಿಗರಲ್ಲಿ ಒಬ್ಬರಾದಂತಹ ಶ್ರೀ ಇವರು ಅಲ್ತರದ್ದು ಬಸ್ ಜರ್ತದೆ ಹೊರನಾಡಿಗೆ 22 ಕಿಲೋಮೀಟರ್ ಕಾಡು ಉಲಾಡೆ ಅಲ್ತ ಬೊಕ್ಕೊಂಜಿ ಒನಕ್ಕೆ ಅಬ್ಬಿ ಬಾಲ್ಸ್ ಉಂದು ನಮ್ಮನ ಕಮಲ್ ಸೀರೆ ಪುಲಾಯಿ ಬಾರಿ ಮಲ್ಲತ್ತು ಇರಾಗ ಒಂದು ಪೂರ ಗೊತ್ತು ನಾನು. ಅದೇ ಚಾರಣ ಪೂರ ಬಂತು ನಾನು ಗೊತ್ತು. ಜೀವ 2-3 ಮಂದಿ ಅದೆಲ್ಲ ಮೈನ್ ಬೇಕು ಮಾಡಿ. ನೆಲದಿಂದ ಮೇಲಲ್ಲ, ಕೆಳಗೆ ಎಷ್ಟಿದೆ ಅಂತ ಇನ್ನು ಗೊತ್ತಿಲ್ಲ. ಮೆಟಲ್ ಅಂತೂ ಗೊತ್ತಿಲ್ಲ. ನೋಡು ಅದನ್ನು ತುಂಬಾ ರಗಳೆ ಮಾಡ್ತಿದ್ನಂತ ಎಲ್ಲರಿಗೂ. ಅದನ್ನು ಸಂಹಾರ ಮಾಡಿದ್ದು ಅಂತ ಹೇಳಿ ಸಂಹಾರ ಮಾಡಿದ ಆಯ್ದ. ನೋಡಿ, ಅವ್ರು ಸೈಲೆಂಟ್ ಆಗಿ ಬಂದ್ರೆ ನೋಡಿ, ಈ ಪಕ್ಷಿಗಳು ಕೂಗೋದು, ಪಕ್ಷಿಗಳನ್ನು ಕೂಡ ಶೂಟ್ ಮಾಡ್ಬೋದು, ಪ್ರಾಣಿ ಕೂಡ ಸಿಗ್ಬೋದು. ಯಾಕಂದರೆ ತುಂಬ ಸಲ ನೋಡಿ, ತುಂಬ ಸಲ ಟ್ರಕ್ಕಿಂಗ್ ಬರೋರು ಒಂದು ಹೇಳ್ತಾರೆ, ಪ್ರಾಣಿ ಸಿಗ್ತಾ ಮಾರ ನನಗೆ, ನಾವು ನೋಡಲಿಲ್ಲ ಸರ್, ನಮಗೆ ಸಿಗಲೇ ಇಲ್ಲ. ಅಲ್ಲಿ ಉಂಟಾ? ನೋಡಿ, ಅವರು ಹೋಗೋದೇನು ಬೊಬ್ಬೆ ಹಾಕ್ಕೊಂಡು ಮಾತಾಡಿಕೊಂಡು ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ಅದು ಸಿಗೋದಿಲ್ಲ ಅಷ್ಟೇ. ಪ್ರಾಣಿಗಳಿಗೆ ಅದು ಮನೆಗೆ ಕೊಂಡು ಹೋಗುವಂಥ ನೀರಿನ. ಹೌದು ನೀರು. ಇದು ಕಾಮನ್. ಹೇಗೆ ಗೊತ್ತಾ, ವೆಸ್ಟರ್ನ್ ಘಾಟ್ ಬದಿಯಲ್ಲಿ ಇರ್ತಾರಲ್ಲ ಅಥವಾ ಒಳಗಡೆ ಇರುವಂಥ ನಿವಾಸಿಗಳು ಇದನ್ನೆಲ್ಲ ಮಾಡೋದು ಕಾಮನ್. ಈ ರೀತಿ ನೀರು ಅವರಿಗೆ ಅದು ಬಾವಿ ತೋಡ್ಲಿಕ್ಕೆ ಆಗೋದಿಲ್ಲ. ಈ ಭಾಗದಲ್ಲಿ ಬಾವಿ ತೋಡ್ರೆ ಎಲ್ಲ ಬಿದ್ದು ಹೋಗ್ತದೆ. ಮನೆಗೆ ಹೋಗ್ತದೆ. ಹೌದು, ಕೃಷಿಗೆ ಹೋಗ್ತದೆ. ಮಲೆನಾಡಲ್ಲಿ ಬಾವಿ ತೆಗೆದ್ರೆ ಆ ನೀರು ಚೆನ್ನಾಗಿ ಬರೋದಿಲ್ಲ. ಒಂದು, ಅದು ಎಲ್ಲ ಕಪ್ಪಾಗಿ ಮಣ್ಣು ಮಿಶ್ರಿತವಾಗಿ ಬರ್ತದೆ ಒಂದು, ಮತ್ತು ಜರಿದು ಹೋಗುವಂಥ ಚಾನ್ಸಸ್ಸು ಜಾಸ್ತಿ. ಎಷ್ಟೇ ಕಲ್ಲು ಕಟ್ಟಿದ್ರು ಅದು ನಿಲ್ಲೋದಿಲ್ಲ. ಕೆಲವು ಕಡೆ ಜರಿಯೋದಿಲ್ಲ, ಆದರೆ ಮಲೆನಾಡಲ್ಲಿ ಕೆಲವು ಹೌದೌದು.
ನೈಸ್ ಅಲ್ಲ, ನೀವು ಒಂದ್ಸಲ ಕೊಡಪಣ ಮುಳುಗಿಸಿದ್ರೆ ಆಯಿತು, ಅದು ಎಲ್ಲ ಮಣ್ಣು ಮಿಶ್ರ ಆಗಿ ಹಾಕಿಲ್ಲ ಅಂದ್ರೆ ಬರೋದೇ ಇಲ್ಲ. ಬರೋದೇ ಇಲ್ಲ, ಅದೇ ಮಣ್ಣು ಮಿಶ್ರಿತವಾಗಿರ್ತದೆ. ಮತ್ತು ಇಂಥ ಪೈಪ್ ನೀರು ಸಿಕ್ಕಾಪಟ್ಟೆ ಸುಟ್ಟೋಗಿತ್ತು. ಹಾಂ ಹಾಂ ಹಾಂ. ಸ್ವಲ್ಪ ಆಗಲೇ ನಾವೊಂದು ಗ್ರೌಂಡಿಗೆ ಎಂಟ್ರೆನ್ಸ್ ಪಡೆದಿದ್ದೇವೆ. ಇಲ್ಲಿ ಒಂದು ಮನೆ ಉಂಟು ನೋಡಿ. ಇಲ್ಲಿ ಮನೆ ಪಕ್ಕದಲ್ಲಿ ಕಬ್ಬು ಎಲ್ಲ ಬೆಳೆಸಿದ್ದಾರೆ. ಈ ಕಬ್ಬನ್ನು ನಿಮಗೆ ಸ್ವಲ್ಪ ಹತ್ತಿರದಿಂದ ಹೋಗಿ ತೋರಿಸ್ತೇನೆ. ಇದು ನಾವು ಕೊಡಚಾದ್ರಿ ಚಾರಣಕ್ಕೆ ಹೋಗುವಾಗ ಇಲ್ಲಿ ಒಂದು ಮನೆ ಪಕ್ಕದಲ್ಲಿ ನಾವು ನೋಡಿದಂತಹ ಕಬ್ಬಿನ ಗದ್ದೆಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ಬೋದು ಇಲ್ಲಿ ಅದ್ಭುತವಾದ ಕೊಡಚಾದ್ರಿ ಪರ್ವತ ನಿಮಗೆ ಕಾಣ್ತಾ ಉಂಟು. ಇಲ್ಲೇ ಬೆಲ್ಲ ಮಾಡ್ತಾರಾ? ಹಾಂ ಹಾಂ ಹಾಂ. ಗಾಣದ ರೌಂಡ್, ಗಾಣ ಸುತ್ತಿ ಎಲ್ಲ, ಹೌದಾ? ಹಾಂ ಹಾಂ. ಈಗ ಟೈಮಲ್ಲ, ಏಪ್ರಿಲ್ ಮೇಲಿ ಅಲ್ವಾ? ಹಾಂ. ತುಂಬ ಬೆಳೀತಾರೆ ಇಲ್ಲಿ. ಹಾಂ ಹಾಂ. ಅದು ಯಾಕೆ ಮೊದಲೇ ಇತ್ತ ಇಲ್ಲಿ ಬೆಳೆಯುವಂಥದ್ದು ಕ್ರಮ? ಮೊದಲೇ ಇತ್ತಲ್ಲ? ಹಾಂ ಹಾಂ ಹಾಂ. ಎಲ್ಲ ಬರಲಿ. ಹಾಂ ನಾವು ಹಾಂ ಹಾಂ ಹಾಂ. ಇದು ಇಡ್ಲಿ ಮನೆ, ಇವೆಲ್ಲ ಮಾಮೂಲಿ ಗುಡ್ಡ ಅಷ್ಟೇ. ಹಾಂ, ಇಡ್ಲು ಮನೆ ಅಲ್ವಾ? ಹಾಂ ಹಾಂ ಹಾಂ. ಈ ಪ್ಲೇಸ್ಗೆ ಹೆಸರು? ಹಾಂ 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 ಹಾಂ. ಮನೆಯಲ್ಲಿ ಬಸ್ಸಲ್ಲಿ ನೆಟ್ಟಿದ್ದಾರೆ, ಬರ್ತಾ ಉಂಟು. ಆ ಗುಡ್ಡ ಇಳಿಯ ಸಿಕ್ಕಾಪಟ್ಟೆ ಜಾಗ. ಅದಕ್ಕೆ ಆ ರೀತಿಯಲ್ಲಿ ಇಲ್ಲಿ ವೆಹಿಕಲ್. ಅದ್ರ ಕೋಟೆ ಉಂಟಾ? ಕೋಟೆ ಇದಿಷ್ಟದಿಲ್ಲ, ಮುಂದೆ ಸಂಪೆಗಟ್ಟೆಯಿಂದ ಮುಂದೆ ನಗರಕೋಟೆ ಅಲ್ವಾ? ಹಾಂ 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 ಹಾಂ. ಕೋಲೆದುರ್ಗ. ಹಾಂ 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 ಹಾಂ. ನಿಮಗೆ ಸಂಬಂಧಪಟ್ಟದ ಸ್ವಲ್ಪ? ನಮಗಿಲ್ವಾ? ನಿಮಗಿಲ್ಲ. ಹಾಂ. ನೆಕ್ಕಿ ಗಿಡವನ್ನು ನಿಮಗೆ ಇಲ್ಲಿ ಕಾಣ್ಬೋದು. ಅಪರೂಪಕ್ಕೆ ಒಂದೊಂದು ಸಲ ನೋಡಿ, ನೆಕ್ಕಿ ಗಿಡ ಇದ್ದರೆ ರೋಗ ರುಜಿನ ಕಡಿಮೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೂಡ ನೆಕ್ಕಿ ಕೂಡ ನೆಟ್ಟಿದ್ದಾರೆ ನೋಡಿ. ಇದು ಬೇಳಿಗೆಲ್ಲ ನೆಡೋದಲ್ಲ ಇಲ್ಲಿ? ಬೇಳಿಗೆ ನೆಡೋದಲ್ಲ ನೆಕ್ಕಿ ಗಿಡ? ಇದಕ್ಕೆ ನೆಕ್ಕಿ ಗಿಡ ಅಂತ ಹೇಳೋದಾ ನೀವು? ಬೇರೆ ಅಂತ ಹೇಳಿ ಲಕ್ಕಿ ಗಿಡ. ಸಾರಿ, ಲಕ್ಕಿ ಗಿಡ. ನಮ್ಮಲ್ಲಿ ನೆಕ್ಕಿ ಗಿಡ ಅಂತ ಹೇಳ್ತಾರೆ ತುಳುವಲ್ಲಿ. ಹಾಂ ಹಾಂ. ತಿಂಡಿ ಮಾಡೋದಾದರೆ ಮಾಡ್ಬೋದು. ಹಾಂ ಹಾಂ ಹಾಂ. ಆಯಿತು ನೋಡಿ, ಒಂದು ಉತ್ತಮವಾದ ಮಲೆನಾಡಿನ ಒಂದು ವಿಶೇಷವಾದ ಮನೆಗೆ ಬಂದಿದೆ ನೋಡಿ ಗಾಡಿ. ಹಾಂ, ಮಾಡ್ಬೋದಣ್ಣ ವಿಡಿಯೋ? ಮಾಡ್ಬೋದಲ್ಲ? ವಿಡಿಯೋ ಮಾಡ್ಬೋದಲ್ಲ, ತೊಂದರೆ ಇಲ್ಲಲ್ಲ? ಹಾಂ ಹಾಂ. ನೋಡಿ ಅಡಿಕೆ ಬೇಯಿಸ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಚಿಗುರು ಇದೆಲ್ಲ ಹಾಕ್ತೀರಾ? ಒಗರೆಲ್ಲ ಹಾಕ್ತೀರಾ? ಹಾಂ 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 ಹಾಂ. ಯಾವುದರ ಮರ ಅದು? ಯಾವುದರದ್ದು ಇದು ಹಾಕೋದು? ಅಡಿಕೆಯಲ್ಲಿ ಆಗ್ತದಾ? ಹಾಂ 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 ಹಾಂ. ಚಿಗುರು ಬರ್ತದೆ. ಹಾಂ ಹಾಂ, ಹೋದ ಸಲ ಅದಲ್ಲ? ಹಾಂ ಹಾಂ ಹಾಂ. ಇದನ್ನೇ ಆಗ್ತಾ ಇರೋದಲ್ಲ? ಹಾಂ 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 ಹಾಂ. ಈ ಸಮಯದಲ್ಲಿ ಕೊಯ್ಲು ಮಾಡ್ತೀರಿ ನೀವು? ಈಗ ಅದು ಇದಾಗಿದೆ ಅಲ್ಲ, ಹಣ್ಣಾಗಿದೆ ಅಲ್ಲ? ಹಾಂ, ಚಾಲಿಗೆ ಬರ್ತದಲ್ಲ? ಹಾಂ 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 ಹಾಂ. ನೋಡಿ ಅಡಿಕೆಗೆ ಇಲ್ಲಿ ಕೂಡ ಎಲೆ ಚುಕ್ಕೆ ರೋಗ ಸಾಕಷ್ಟು ಇಲ್ಲಿ ಬಾಧಿಸ್ತಾ ಇದೆ ನೋಡಿ. ಇದು ಹಣ್ಣಾಗಿದೆ, ಇಲ್ಲಿ ನೋಡ್ಬೋದು. ಮತ್ತು ಇದು ಇಲ್ಲಿ ಅಡಿಕೆ ಸೈಜ್ ನೋಡ್ಬೋದು ನೀವು. ಇಲ್ಲಿ ಸಾಕಷ್ಟು ಚಿಕ್ಕದಾಗಿ ಸೈಜ್ ಬರ್ತದೆ ಇಲ್ಲಿ ಮಲೆನಾಡು ಕಡೆ. ಇದನ್ನು ಬೇಯಿಸಿ ಕಟ್ ಮಾಡಿ ಬೇಯಿಸಿ ಅದನ್ನು ಒಣಗಿಸ್ತಾರೆ. ಇಲ್ಲಿ ಅಡಿಕೆಯನ್ನು ಇಲ್ಲಿ ಹಾಕಿದ್ದಾರೆ, ಕೊಯ್ದು ಇಲ್ಲಿ ಹಾಕಿದ್ದಾರೆ. ಇದನ್ನು ಪೀಸ್ ಮಾಡಿ ಕಟ್ ಮಾಡ್ತಾರೆ. ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕದಾದ ಅಂಗಡಿ ಎಲ್ಲ ಉಂಟು, ಇಲ್ಲಿ ಪರ್ಚೇಸ್ ಮಾಡ್ಬೋದು ನೋಡಿ. ಅಧಿಕೃತವಾಗಿ ಪರವಾನಗಿ ಇಲ್ಲದೆ ಅಭಯಾರಣ್ಯದಲ್ಲಿ ರಾತ್ರಿ ವೇಳೆ ತಂಗುವುದು ನಿಷೇಧ ಮಾಡಲಾಗಿದೆ. ಉಲ್ಲಂಘನೆ ಮಾಡುವವರ ವಿರುದ್ಧ ವನ್ಯಜೀವಿ ಕಾಯ್ದೆ 1972 ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಈ ಇಲ್ಲಿ ನಾವು ಈಗ ತಿಂಡಿ ತಿಂದು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿಯ ವಿಶೇಷವಾದ ಹೂವಿನ ಗಿಡವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಮನೆಯ ಯಜಮಾನರು
ವೀಳ್ಯದೆಲೆಯನ್ನು ಕೊಯ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ. ಇಲ್ಲಿ ಈ ಕಡೆ ತುಂಬ ಇದೆ ಅಲ್ಲ? ಎಲ್ಲ ಕಡೆ ಇದೆ. ಭಾರಿ ಇದೆ ಅಲ್ವಾ? ಇನ್ನಿಲ್ಲಿ ಕಾಫಿ ಮಾಡ್ಬೋದಲ್ಲ, ಕಾಫಿ ಗಿಡ ಚೆನ್ನಾಗಿ ಬರ್ತದೆ ನೋಡಿ ಇಲ್ಲಿ. ಮಾಡಿ ನಾವು ಕೂಡ ನಟ್ಟಿದ್ದೇವೆ, ನಡುವಂಥ ಸೂಚನೆ ಉಂಟು ಮನೆಯಲ್ಲಿ. ಹಾಗಾಗಿ ನಮ್ಗೆ ಕೂಡ ಅಡಿಕೆ ಉಂಟು, ಎಲೆ ಚುಕ್ಕಿ ರೋಗ ತುಂಬ ಉಂಟು. ನಮ್ಮದು ಕೆರುವಷ್ಟೇ, ಮಾಳ ಗೇಟ್ ಉಂಟಲ್ಲ ಅದರ ಹತ್ತಿರ ಮನೆ. ಹಾಗಾಗಿ ನಿಮ್ಮನ್ನು ಶೂಟ್ ಮಾಡ್ತಾ ಇದ್ದೇನೆ ನಾನು. ನಮ್ಮದು ಎಲ್ಲ ಈಗ ತಿಂಡಿ ಆಗ್ತಾ ಉಂಟು. ಎಂತ ಪಲಾವ್ ಮತ್ತು ಚಪಾತಿ, ಪಲಾವ್ ಎಂಚಲ ಉಂಡು ಅನ್ನವೇ. ಇತ್ತೇನು ನಮ್ಮೂರು ಪೂರೊಂದು ಫೋನ್ ಬರ್ತದೆ ಸತ್ಯ ಈತು ಉಲೇ ಪ್ಲೇಸ್ ನೋಡಿ. ಬುಟ್ಟಿ ತುಲೆಂದು ಬಜ್ಜೆ ನಂಚಿನ ಬುಟ್ಟಿ ನೋಡಿ, ಹಳೆಯ ಕಾಲದ ಬುಟ್ಟಿ. ಇಲ್ಲಿ ಅಡಿಕೆಯನ್ನು ಸುಲಿದು ಇಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡ್ಬೋದು. ಈ ಮನೆ ನೋಡಲಿಕ್ಕೆ ನೋಡಿ ಮಲೆನಾಡಿನ ಒಂದು ಅದ್ಭುತವಾದ ಒಂದು ವಿಶೇಷತೆಯನ್ನು ಸೂಚಿಸುವಂಥ ಮನೆ ಇದು. ಈ ಮನೆ ನೋಡಿ ಈ ರೀತಿ ಇದೆ. ಇಲ್ಲಿ ಒಂದು ಎದುರುಗಡೆ ಒಂದು ಹಲಸಿನ ಮರ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ. ಇದು ನೀರು ಗುಡ್ಡದಿಂದ ಬರುವಂಥ ನೀರಿಗೆ ಒಂದು ದೂರದಲ್ಲಿ ಟ್ಯಾಂಕನ್ನು ಇಟ್ಟಿದ್ದಾರೆ ನೋಡಿ. ಬೆಚ್ಚ ಟೀ ಈ ಮನೆಯಿಂದ ಕೊಟ್ಟಿದ್ದಾರೆ ನಮಗೆ. ಹಣ ಕೊಡಬೇಕು, ಧರ್ಮಕ್ಕಿಲ್ಲ. ನಾವೀಗ ಸದ್ಯಕ್ಕೆ ಈಡ್ಲು ಮನೆ ಫಾಲ್ಸ್ ಅನ್ನೋ ಕಡೆ ನಾವು ಹೋಗ್ತಾ ಇದ್ದೇವೆ. ನೋಡಿ, ಇವರು ಬೈನೋಕ್ಯುಲರಲ್ಲಿ ಜಿಂಕೆ ನೋಡ್ತಾ ಇದ್ದಾರೆ. ಯಾರಿಗೆ ಸಿಕ್ಕಿದೆ ಅಂತ ಗೊತ್ತಾಗ್ಬೇಕು. ಸಚಿನ್ ಭಟ್ ನೋಡ್ತಾ ಇದ್ದಾರೆ ಜಿಂಕೆ. ಜಿಂಕೆಗೆ ಅಂತ ಉಂಟು ಗೊತ್ತಿಲ್ಲ, ನೋಡ್ತಾ ಇದ್ದಾರೆ. ತಜುನೆ ಬಂದನು ಎದುರುಡೆ ಅದೇ. ಬಂದನು ನೋಡಿ, ಅಲ್ಲಿ ಮುಂದ್ಗಡೆ ಬೆಟ್ಟ ಉಂಟು, ಅದರಲ್ಲಿ ಜಿಂಕೆಗ ಏನಮ್ಮ ಹೆಸರು? ಹಾಯ್ ಅಂತ ಹೇಳ್ಬೇಕು. ಬಾಯ್. ಈ ಇಲ್ಲಿಯ ತೋಟವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನಾವೀಗ ಹೊರಟಿದ್ದೇವೆ, ಪಾಲ್ಸ್ ಕಡೆ ಹೋಗ್ತಾ ಇದ್ದೇವೆ. ಆಯ್ತಾಯ್ತು, ಬರ್ತಾ ಇದ್ದೇವೆ. ಇದು ತೋರಿಸ್ಲಿಕ್ಕೆ ಆಗಲಿಲ್ಲ. ಈ ಮನೆಯ ಗದ್ದೆಯನ್ನು ಕೂಡ ನೀವು ನೋಡ್ಬೋದು. ವಿಶಾಲವಾದ ಗದ್ದೆಗಳು. ಈ ಮಲೆನಾಡಲ್ಲಿ ಈಗ ಒಂದೆರಡು ತಿಂಗಳಲ್ಲಿ ಕೊಯ್ಲಿಗ್ತಾ ಉಂಟು. ಒಂದೊಂದು ಏರಿಯಾದಲ್ಲಿ ಒಂದೊಂದು ಸಮಯದಲ್ಲಿ ಫಸಲನ್ನು ಕೊಯ್ಯುವಂಥದ್ದು ಇಲ್ಲಿ ಮಲೆನಾಡಲ್ಲಿ ಕಾಣ್ಬೋದು. ಈ ಏರಿಯಾದಲ್ಲಿ ಇದು ಶಿವಮೊಗ್ಗ, ಈ ಏರಿಯಾದಲ್ಲಿ ಒಂದೆರಡು ತಿಂಗಳಲ್ಲಿ ಫಸಲು ಕಟಾವಿಗೆ ಬರ್ತದೆ. ಕೊಡಚಾದ್ರಿ ಪರ್ವತಕ್ಕೆ ನಾವೀಗ ಎಂಟ್ರಿ ಕೊಟ್ಟಿದ್ದೇವೆ. ಅಲ್ಲಿ ಒಂದು ಮನೆಯಲ್ಲಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇವೆ. ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿಯನ್ನು ನೀವು ಕೇಳ್ತಾ ಇರ್ಬೋದು ನೋಡಿ. ಕಾಡು ಅಂತ ಹೇಳಿದರೆ ಹಕ್ಕಿಗಳ ಚಿಲಿಪಿಲಿ, ಹರಿಯುವ ನೀರು, ಇದೆಲ್ಲ ನಮಗೆ ಸಾಧಾರಣವಾಗಿ ಎಲ್ಲ ಕಡೆ ಕಾಣಲಿಕ್ಕೆ ಸಿಗ್ತದೆ. ಒಂದು ಗಾಳಿ ನೋಡಿ, ಈ ತಂಪಾದ ಗಾಳಿ ಕೂಡ ಇಲ್ಲಿ ನಮ್ಮ ಮನಸ್ಸಿಗೆ ತುಂಬ ಆಹ್ಲಾದಕರವಾಗಿದೆ. ನೋಡ್ಬೋದು, ಈ ಕಾಡಿಂದ ನೀರು ಬರುವಂಥದ್ದು. ಇಲ್ಲಿ ಪ್ರತಿ ಮನೆಗೆ ಕೂಡ ಕಾಡಿಂದ
ಕಾಡಿನ ಬದಿಯಿಂದ ನೀರನ್ನು ತಂದು ಅವರು ಗದ್ದೆಗಳಿಗೆ ಮತ್ತು ಕೃಷಿಗೆ ಕುಡಿಯಲಿಕ್ಕೆ ಎಲ್ಲ ಉಪಯೋಗ ಮಾಡ್ತಾರೆ. ನೋಡಿ ಈ ಬೃಹದಾಕಾರದ ಮರಗಳು ಇಲ್ಲಿ ಬೆಳೆದಿರುವುದನ್ನು ಕಾಣ್ಬೋದು. ಇಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟಲ್ಲಿ ಒಂದೇ ರೀತಿಯ ಮರಗಳನ್ನು ನಾವು ಕಾಣ್ಬೋದು. ಒಂದೊಂದು ಏರಿಯಾಕ್ಕೆ ಒಂದೊಂದು ವಿಶೇಷತೆ ಇರುವಂತಹ ಮರಗಳು ಕೂಡ ಇರುವುದನ್ನು ನಾವು ಕಾಣ್ಬೋದು. ಈ ಇನ್ನೊಂದು ವಿಡಿಯೋದಲ್ಲಿ ನಾವು ವೆಸ್ಟರ್ನ್ ಘಾಟ್ ಮರಗಳ ಒಂದು ವಿಶೇಷವಾದ ಸಂಚಿಕೆಯನ್ನು ಅಥವಾ ವಿಡಿಯೋವನ್ನು ಮಾಡುವ. ಅನೇಕ ಜಾತಿಯ ಮರ ಗಿಡಗಳು ನೋಡಿ, ಇದು ಜರಿ ಸಸ್ಯಗಳು ಅಂತ ಹೇಳ್ತಾರೆ, ನೋಡ್ಬೋದು. ವಿಶೇಷವಾಗಿ ನಾವು ಟ್ರೆಕ್ಕಿಂಗ್ಗೆ ಬರುವಾಗ ಸಾಕಷ್ಟು ಮೌನವಾಗಿ ಹೋಗುವುದು ಉತ್ತಮ. ಆಗ ಮಾತ್ರ ಪ್ರಾಣಿ ಪಕ್ಷಿಗಳ ಕಲರವವನ್ನು ಶಬ್ದಗಳನ್ನು ನಾವು ಕೇಳ್ಬೋದು. ಸಾಕಷ್ಟು ಟ್ರೆಕ್ಕಿಂಗ್ ಪ್ಲೇಸ್ಗಳು ಆಯೋಜನೆ ಅರಣ್ಯ ಇಲಾಖೆ ಟಿಕೆಟ್ ಮುಖಾಂತರ ಆಯೋಜನೆ ಮಾಡ್ತದೆ. ಆ ಟಿಕೆಟನ್ನು ಒಂದು ಮಿತಿಗೆ ಅನುಗುಣವಾಗಿ ಕೊಡ್ತಾ ಇದೆ. ನೋಡಿ, ಒಂದೊಂದು ಪ್ಲೇಸಿಗೆ ಒಂದೊಂದು ಗಿಡ ಮರ ಪಕ್ಷಿಗಳು ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣ್ಬೋದು. ಇನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಇದರ ಬಗ್ಗೆ ನಾನು ಮಾಹಿತಿಯನ್ನು ನಡೀತಾ ಹೋಗುವಾಗ ಇಲ್ಲಿ ಒಂದು ಚಿಕ್ಕದಾದ ಒಂದು ಫಾಲ್ಸನ್ನು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿಲ್ಲಿ ಇದೊಂದು ಮರದ ಮೇಲೆ ನಾವು ಹೋಗ್ತಾ ಇದ್ದೇವೆ. ಇದು ಮರದ ಮೇಲೆ ಇಟ್ಲು ಮನೆ ಫಾಲ್ಸಾ? ಹಾಂ 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 ಇದು ಆಯ್ತಾಯ್ತು. ನೋಡಿ, ಸಚಿನ್ ಭಟ್ರು ಬರ್ತಾ ಇದ್ದಾರೆ. ಇದರಲ್ಲಿ ಬನ್ನಿ, ಇದರಲ್ಲಿ ನೆಟ್ಟು ಬಲ್ಲೆ ಇಲ್ಲ ಟ್ರಯಲ್ ನೋಡಿ. ಹಾಂ ನೋಡಿ ಯಾರೆಲ್ಲ ಧೈರ್ಯವಂತರ ಬನ್ನಿ. ಹಾಂ ಎಂಜಾಂಡ್ ಬರಲಿ ಅತ್ತೆ ಅಲ್ಲಿಗೆ ಬಂದರು, ಪೇಟೆ ಬಂದು ಅಲ್ಲಿಗೆ ಬಂದರು. ಹಾಂ ಕಾಡಿಗೆ ಬಂದರು. ಹಾಂ ನೋಡಿ, ಮತ್ತೊಂದು ವಿಚಾರ ಉಂಟು, ನನಗೆ ಭಾರಿ ಇಂಟ್ರೆಸ್ಟ್ ಆಗ್ತಾ ಉಂಟು. ಇದು ನಿಮಗೆಲ್ಲ ತೋರಿಸಲೇಬೇಕು. ನೋಡಿ, ಕಾಡಲ್ಲಿ ವಿಶೇಷವಾದ ಹೂಗಳನ್ನು ಕೆಲವು ಫ್ಲವರ್ಗಳನ್ನು ನಾನು ತೋರಿಸ್ತೇನೆ. ನೋಡಿ, ಇಂಥ ಅನೇಕ ಹೂಗಳನ್ನು ನಿಮಗೆ ತೋರಿಸ್ತೇನೆ, ನೋಡ್ಬೋದು. ಇಂಥ ವಿಶೇಷತೆಗಳನ್ನು ನಿಮಗೆ ಹಂತವಾಗಿ ತೋರಿಸ್ತಾ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಇಡ್ಲು ಮನೆ ಫಾಲ್ಸ್ 1, 2, 3 ಸ್ಟೆಪ್ ಉಂಟಂತ ಹೇಳಿದರು, ನೋಡ್ಬೋದು. ಇಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಜಾರುವಂಥ ಜಾಗ ಇದು. ಇಲ್ಲಿ ಈ ಟೂರಿಸ್ಟ್ಗಳು ಪಿಕ್ಕಿಗೆಲ್ಲ ಬಂದು ಇಲ್ಲಿ ಸಾಕಷ್ಟು ದಾರಿಗಳು ಇದಾಗಿರುವುದನ್ನು ನೋಡಿರ್ಬೋದು. ಇಡ್ಲು ಮನೆ ಫಾಲ್ಸ್ ಇಲ್ಲಿಯ ಕಲ್ಲಿನ ರಚನೆಗಳನ್ನು ವಿಶೇಷವಾಗಿ ಕಾಡಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ರೀತಿಯ ಕಲ್ಲಿನ ರಚನೆಗಳನ್ನು ಕಾಣ್ಬೋದು. ಇದು ಸ್ವಲ್ಪ ಗ್ರಿಪ್ ಇರ್ತದೆ, ಆದರೆ ನಡೆಯುವ ಕ್ರಮದಲ್ಲಿ ನಡೆದ್ರೆ ಏನೋ ಗ್ರಿಪ್ ಚೆನ್ನಾಗಿರ್ತದೆ. ನೋಡಿ ಮರಗಳೆಲ್ಲ ಇಲ್ಲಿ ಈ ಕಡೆ ಎಲ್ಲ ಬಿದ್ದಿದೆ. ಇದು ಮಳೆಗಾಲದಲ್ಲಿ ಬಿದ್ದು ಸಾಕಷ್ಟು ಇದು ನ್ಯಾಚುರಲ್, ಅಂದರೆ ಇದು ಮರ ಬೀಳ್ತದೆ ಅಂತೇಳಿ ನಾವು ಬೇಸರ ಪಟ್ಟುಕೊಳ್ಳುವಂಥದ್ದು ವಿಚಾರಗಳಿಲ್ಲ. ಹಾಂ ನೋಡಿ, ಸಾಕಷ್ಟು ಇಡ್ಲು ಮನೆ ಫಾಲ್ಸ್. ಹಾಂ, ಇಡ್ಲು ಮನೆ ಫಾಲ್ಸ್. ಹಾಂ, ವಿಡಿಯೋ ಬಂತಂದಿಲ್ಲ ಪೈ
ಇಡ್ಲು ಮನೆ ಫಾಲ್ಸ್ ಹಾಂ ಇರು ಬಲ್ಲಡ್ ಬೋಲೆ ಇರು ನಂಗೆ ವಿಡಿಯೋ ಅನ್ಬೇಕಲ್ಲ ಆಯ್ಕೆ ಹಾಂ ಹಾಂ ಮನ್ಪೆ ಹಾಂ ಅಪ್ಪ ಮಾಡು ಸ್ಟಾರ್ಟ್ ನೋಡಿ ಹಾಂ ಬಂಗ ತೋಜಬ ಬ್ಲಾಗ್ ಅಂಜನೆ ಆರ್ಪುಂಡು ಬೇ ಹಾಂ ನಂದು ಆರು ಒಯ್ತೊಂದು ಬಂದುಲ್ಲ ರೀ ಬಲ್ಲಣ್ಣು ಒಯ್ತೊಂದು ಹಾಂ 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 ವಾ ನೋಡಿ ಇರು ಬಲ್ಲು ಬತ್ತೊಲ್ಲೆ ವರಿವನ್ ಪಡ್ತಿ ಬಲ್ವ ಅಂಚತ್ ಮೆಲ್ಲ ಗ್ರಿಪ್ ಇಡ್ಬಲ್ಲೆ ಹಾಂ ಅಂಚೆ ನೋಡಿ ಸ್ವಲ್ಪ ಕಷ್ಟ ಅಂತ ಕಾಣ್ಬೋದು ಕೆಲವರಿಗೆ ಆರಾಮ್ಸೆ ಬರುವವರಿಗೆ ಇದು ದೊಡ್ಡ ವಿಚಾರ ಅಲ್ಲ ಆದರೆ ಪೇಟೆ ಸಿಟಿಯಲ್ಲಿ ಇರುವಂಥವರಿಗೆ ಹೌದು ಅದೇ ಟ್ರಕ್ಕಿಂಗ್ ಮಾಡುವಾಗ ಇಂಥ ಎಲ್ಲ ಮರದ್ದು ಬೇರೆಲ್ಲ ಇರುವಂಥದ್ದು ಸಾಮಾನ್ಯ ಇದನ್ನೆಲ್ಲ ನೋಡಿಕೊಂಡು ಹತ್ತಿ ಇಳಿಯುವಂಥದ್ದು ಮಾಡಬೇಕು ಒಟ್ಟಾರೆಯಾಗಿ ಬಂದರೆ ಇದು ತಾಗುವಂಥದ್ದು ಮೈಕೈ ತರಚು ಗಾಯ ಆಗುವಂಥದ್ದು ಸಾಮಾನ್ಯ ಯಾವತ್ತೂ ಇಲ್ಲಿ ಅನುಭವ ಇಲ್ಲದೆ ಯಾವತ್ತೂ ಮುನ್ನೋಗಬಾರ್ದು ಸಾಕಷ್ಟು ನಡಿಗೆಯನ್ನು ಅಭ್ಯಾಸ ಮಾಡಿರಬೇಕು ಯಾವ ಹೆಜ್ಜೆಯನ್ನು ಹಾಕಿದರೆ ಜಾರುವುದಿಲ್ಲ ಎಲ್ಲಿ ಇಡಬೇಕು ಅನ್ನುವಂಥ ಒಂದು ಪರಿಜ್ಞಾನ ಇರಬೇಕು ಒಂದು ಫಾಲ್ಸ್ ಬುದರಂಗಿನ ಬಟ್ರೆ ಇಡ್ಲು ಮನೆ ಫಾಲ್ಸಿನ ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ ನೋಡ್ಬೋದು ಮಳೆಗಾಲದಲ್ಲಿ ಬರಲಿಕ್ಕೆ ಆಗಲಿಕ್ಕಿಲ್ಲ ಇಲ್ಲಿ ಇವಾಗ ನಾವು ಬಂದು ಇಡ್ಲು ಮನೆ ಫಾಲ್ಸಿಗೆ ಬಂದಿದ್ದೇವೆ ನೋಡಿ ಬೃಹತ್ ಆಕಾರದ ಮರಗಳೆಲ್ಲ ಇಲ್ಲಿ ಬಿದ್ದಿದೆ ನೋಡಿ ಇಲ್ಲಿ ಹತ್ತಿ ಇಳಿಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಟೂರಿಸ್ಟ್ಗಳು ಬಂದು ಈ ನೋಡಿ ಮಿತ್ರರೇ ಇಲ್ಲಿಗೆ ಬಂದು ಎಲ್ಲ ಸೆಕೆ ಆಗ್ತಾ ಉಂಟು ಮೈಯೆಲ್ಲ ಬಿಸಿ ಆಗ್ತಾ ಉಂಟು ನೋಡಿ ಅಲ್ಲಿ ನಮ್ಮ ಟೂರಿಸ್ಟ್ ಪ್ರಮುಖ ಗೈಡ್ ಇದ್ದಾರೆ ಅವರ ನೋಡಿ ವಿಶೇಷವಾದ ಫಾಲ್ಸ್ ಇಲ್ಲಿ ನಮ್ಮ ಮಿತ್ರರೆಲ್ಲ ಬರ್ತಾ ಇದ್ದಾರೆ ಕೆಲವರು ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ ಗೈಡ್ ಹೇಳ್ತಾರೆ ಈಗ ನೀರು ಕಮ್ಮಿ ಆಗಿದೆ ಖಾಲಿ ಗುಡ್ಡದ ನೀರು ಮಾತ್ರ ಮಳೆ ನೀರಿಲ್ಲ ಇಲ್ಲಿ ಫುಲ್ ನೀರು ಕಮ್ಮಿ ಇದೆ ಆದ್ರೂ ಒಂದು ಪೂರ ತಿಂಗಳು ಇಷ್ಟೇ ನೀರು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಹೌದಾ ಎನಿ ಟೈಮು ಇಷ್ಟೇ ನೀರು ಬರ್ತಾ ಇರ್ತದೆ ಈಗ ನೋಡ್ಲಿಕ್ಕೆ ಚಂದ ಅಲ್ವಾ ಮಳೆಗಾಲದಕ್ಕಿಂತಲ್ಲ ಹೌದು ಅಲ್ಲಲ್ಲ ಈಗ ಮಕ್ಕಳಿಗೆ ಫ್ಯಾಮಿಲಿ ಬಂದು ನೋಡುವವರಿಗೆ ಅನುಕೂಲ ಹೌದಾ ನೋಡುವ ಇದು ಸ್ವಲ್ಪ ಇನ್ನೂ ಕೂಡ ಹತ್ತಿರ ಹೋಗಿ ನೋಡ್ಬೋದು ಆಯ್ತಾಯ್ತು ಅನ್ನ ಆ ಮರ ಸ್ವಲ್ಪ ನೋಡುವ ಇಲ್ಲಿ ಫಾಲ್ಸಿನ ಹತ್ತಿರ ಹೋಗಿ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೇವೆ ನೋಡಿ ಯಾವುದೇ ಫಾಲ್ಸ್ ಆಗಲಿ ಪಿಕ್ ಆಗಲಿ ಸ್ವಲ್ಪ ಅನುಭವಿಸ್ತರು ಅಂತ ಇಲ್ಲಲ್ಲ ನಾವು ಹಾಕುವ ಹೆಜ್ಜೆಯಲ್ಲಿ ಸ್ವಲ್ಪ ನಮ್ಮ ಮಿತಿ ಇರಬೇಕು ನಮಗೆ ಅನುಭವ ಇರಬೇಕು ನಾವು ಈ ಫಾಲ್ಸಿನ ಸಾಕಷ್ಟು ಹತ್ತಿರಕ್ಕೆ ನಾವು ಬಂದಿದ್ದೇವೆ ನೋಡಿ ಮಿತ್ರರಲ್ಲಿ ವಿಶೇಷವಾಗಿ ಈ ಫಾಲ್ಸು ತುಂಬ ಹತ್ತಿರದಿಂದ ನೋಡಲಿಕ್ಕೆ ನನಗೆ ಸಾಧ್ಯ ಆಗ್ತದೆ ಇಲ್ಲೊಂದು ಗ್ರೂಪ್ ಫೋಟೋ ತೆಗೆಯುವಂತ ನಮ್ಮ ಮಿತ್ರರು ಹೇಳ್ತಾ ಇದ್ದಾರೆ ನೋಡಿ ಹಗ್ಗದಿಂದ ಬರ್ತಾ ಇದ್ದಾರೆ ಹಾ ನಮ್ಮ ಚಾಲಕರು ಅವರು ವೈದ್ಯರು ನೋಡಿ ಹಗ್ಗ ಇಲ್ಲದೆ ಬರ್ತಾರೆ ಅದೊಂದು ಇದು ವಿಡಿಯೋ ಬರಬೇಕು ಅಂತ ಆಯ್ತು ನೋಡಿ ಅವರು
ಅವರಾದ್ರೆ ಅಡಿಕೆ ಮರ ಚೆನ್ನಾಗಿ ಹತ್ತಾರೆ, ಅವ್ರಿಗೆ ಗೊತ್ತುಂಟು. ನೋಡಿ ಹಿಂದಿನವರು ನಲ್ಲ ಹಾಂ ಎಂಜ ಬಲ್ಲು ಮಾತೆಲ್ಲ ಮರಳಿ ಇಲ್ಲಿ ಕಷ್ಟ ಅಂದ್ರೆ ಅಲ್ಲೇ ಬನ್ನಿ. ಆಯ್ತು. ಹಾಂ ಹಾಂ ಕೈ ಬಿಡ್ರಜ್ಜಿ ಒಂಜಿ ಕೈ ಭತ್ತದ ಬಿಡ್ರಜ್ಜಿ ಹೇಳುದು ಲೈಟ್ ಆಗಿ ಒಂದು ಹತ್ತದು ಅದು ಆ ಗುಡ್ಡ ಯಾವ್ದು ಹೆಸರು? ಉದ್ದಮೂತಿ ಗುಡ್ಡ. ಉದ್ದಮೂತಿ ಗುಡ್ಡ. ಉದ್ದಮೂತಿ ಗುಡ್ಡ. ಗುಡ್ಡಕ್ಕೆ ಒಂದೊಂದು ಹೆಸರು ಇರ್ತದೆ. ಅದೇ ರೀತಿ ಊರಲ್ಲಿ ಉದ್ದಮೂತಿ ಗುಡ್ಡ ಅಂತ ಹೇಳಿ ಆ ಭಾಗದಲ್ಲಿ ಇರುವುದನ್ನು ನಾವು ಕಾಣ್ಬೋದು. ಪ್ರಶ್ನೆ ಕೇಳ್ತಾನೆ, ಈ ಮರದ ಹೆಸರೇನು? ಎಂಜಿನದ? ಹಾ, ದಡ್ಡಲ್ದ ಮರ. ನಿಮ್ಮ ಊರಲ್ಲಿ ಯಾವ ರೀತಿ ಹೇಳ್ತಾರೆ? ಹಾ, ದಡ್ಡಲ್ ಮರ ಅಂತೇಳಿ. ಇದರಲ್ಲಿ ಕಾಯಿ ಆಗ್ತದೆ. ಈ ಕಾಲ ಇವಾಗ ಒಂದು ಸ್ವಲ್ಪ ಅಪರೂಪ ಆಗಿದೆ. ಯೂಸ್ ಉಂಟು. ಅದು ಮೀನು ಹಿಡಿಲಿಕ್ಕೆ ಆಗ್ತದೆ. ಏನಾಗ ಹಾಪುಂಡಿ ಗೊತ್ತನೇರಾಗ ದಡ್ಡಲ್ದ ಕಾಯಿ ಗೊತ್ತಿಗೆ ಬಾಯ್ಡ ಅಕ್ಕರದ ಎಪ್ಪರ ಹಾಪುಂಡು ಆಯ್ತು. ಒಂದು ಪುರ ತಿಂದುಂಡ ಬಾಯ್ದ ಒಂದುಂಡತೆ ಒಂದು ಪೋಪುಂಡು ಬಾಯ್ಡು ಬಳುದು ಇತ್ತಂಡ ಅವು ಪೋಪುಂಡು ದಡ್ಡಲ್ದ ಬರುತ್ತ ಕೆತ್ತೆಡೆ ಕೋಳಿ ಕ್ಲೀನ್ ಹಾಪುಂಡು ಒಂದು ಮೆಡಿಸಿನ್ ಒಂಜಿ ಟೈಪ್ ಭಾರಿ ಪೊರ್ಲು ಉಂಡು. ಮಿತ್ತು ಪೋಂಡ ದೈಪುರ ಎಲ್ಲಿ ಒಂದು ಬರ್ಪುಂಡು. ಹಾಂ, ಇದರಲ್ಲಿ ಕಲ್ಲಲ್ಲಿ ಬೇರೆ ಬೇರೆ ಅದಿರಿನ ಅಂಶ ಇರಬಹುದು. ಹಾಂ, ಇದು ಕೆಲವು ಕಡೆ ಮುಳ್ಳು ಇದೆ. ಮೇಲೆ ಹೋಗ್ತಾ ಗಿಡಗಳು ಚಿಕ್ಕದಾಗಿ ಇರ್ತದೆ. ಕಾರಣ ಏನು ಗೊತ್ತುಂಟ? ದಾಗ ಒಂಜಿ ಕಾರಣ ಪಣವರೆ ಗಾಳಿ ಜಾಸ್ತಿ. ಹಾಂ, ಗಾಳಿ ಜಾಸ್ತಿ ಅದು. ಬುಕ್ಕ ಐಕ ನೀರಿದ ಅಂಶ ಕಡಿಮೆ ಇಟ್ಕೊಂಡು ಬುಕ್ಕ ಕೆಲವು ಗಾಳಿಗೆ ತಕ್ಕ ಪ್ರಕೃತಿಗೆ ತಕ್ಕ ಮರಳ ಬೆಳವಣಿಗೆ ಆಪಣ ಮನ್ಪಣ ಐಕ ನಿದರ್ಶನವಾದ ಮಿತ್ತು ಪೋಣಾಗ ಮರದ ಬೆಳವಣಿಗೆ ಕಡಿಮೆ ಒಂದು ಪೋಪುಂಡು. ನೋಡಿ ಗದ್ದೆಗಳು ದೂರದಿಂದ ಕಾಣ್ತಾ ಉಂಟು. ನೋಡಿ ಎಲ್ಲ ಕಡೆ ಇಂತಹ ಕಲ್ಲುಗಳನ್ನು ನೋಡಿ. ನಾವು ಬಂದ ಮನೆ ದೂರದಿಂದ ಕಾಣ್ತಾ ಉಂಟು. ಗುಡ್ಡ ಹತ್ತು ಎದುರು ಬಾರ ಹಾಕ್ಬೇಕು ವೈದ್ಯರೇ. ನೀವು ಕೂಡ ಗುಡ್ಡ ಹತ್ತುವಾಗ ಎದುರು ಭಾಗಕ್ಕೆ ನಿಮ್ಮ ಭಾರವನ್ನು ಹಾಕಿ ಮುಂದೆ ಪುಂಡಿ ಬಯಸ್ತಾ ನೋಡಿ ನಾವು ಕೊಡಚಾದ್ರಿ ಬೆಟ್ಟದ ಎತ್ತರಕ್ಕೆ ಬಂದಾಗ ಇಲ್ಲಿ ಸ್ವಲ್ಪ ತಂಪಾದ ಗಾಳಿ ಬೀಸೋದನ್ನು ಇಲ್ಲಿ ಕಾಣ್ಬೋದು. ಸುತ್ತಮುತ್ತಲು ವಿಶಾಲವಾದ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವಂತಹ ಒಂದು ವಿಶೇಷವಾದ ಎತ್ತರವಾದ ಜಾಗದಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ನೆಟ್ವರ್ಕ್ ಮಾತಾಡುವ ಮಟ್ಟಕ್ಕೆ ನಮಗೆ ಸಿಗ್ತಾ ಉಂಟು. ಇನ್ನೂ ಕೂಡ ಒಂದು 2-3 ಗಂಟೆ ನಮಗೆ ವಿಶೇಷವಾದ ಟ್ರೆಕ್ಕಿಂಗ್ ನಡಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಮಿತ್ರರೇ, ಇಂತಹ ಒಂದು ಟ್ರೆಕ್ಕಿಂಗ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಾಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಳ್ಬೇಕು. ಇಲ್ಲಿ ನೋಡಿ, ನಾವು ಯಾವುದೇ ರೀತಿಯ ಪ್ರಕೃತಿಯ ಮಧ್ಯೆ ಮರಗಿಡಗಳ ಮಧ್ಯೆ ಟ್ರೆಕ್ಕಿಂಗನ್ನು ಆಯೋಜನೆ ಮಾಡದೆ ವಿಶಾಲವಾದ ಈ ಹುಲ್ಲುಗಾವಲಿನ ಮಧ್ಯೆ ನಾವು ಸಂಚಾರ ಮಾಡುವಾಗ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುವುದಿಲ್ಲ. ಅರಣ್ಯ ಇಲಾಖೆ ಇಂತಹ ಕೆಲವೊಂದು ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನು ಕಲ್ಪಿಸಿದೆ. ಇದಕ್ಕೆ ಒಂದು ಸೀಮಿತ 400, 500, 1000 ಇತ್ಯಾದಿ ಪ್ರವೇಶದ ದರಗಳನ್ನು ನಿಗದಿಪಡಿಸಿದೆ. ಇಂತಹ ಪ್ರದೇಶಗಳಲ್ಲಿ ಪಿಕ್ ತಾಣಗಳಲ್ಲಿ ನಮ್ಮ ಕೊಡಚಾದ್ರಿ ಕೂಡ ಪ್ರಮುಖವಾದದ್ದು. ನಮ್ಮ ಜೊತೆ ಕಾರ್ತಿಕ್ ಅನ್ನುವಂತಹ ಗೈಡ್ ಇವತ್ತು ನಮಗೆ ವಿಶೇಷವಾದ ಮಾಹಿತಿಯನ್ನು ಕೊಟ್ಟು ಈ ದಾರಿ ಮೂಲಕ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾಲ, ಕೆರ್ವಾಸೆ, ಮೂಡಾರು, ಕಾರ್ಕಳ ಇತ್ಯಾದಿ ಪ್ರದೇಶಗಳಿಂದ ಬಂದಿರುವಂತಹ ಅನೇಕ ಯುವಕರು ಮಾತ್ರ, ಯುವತಿಯರು ಯಾರೂ ಇಲ್ಲ ಸದ್ಯಕ್ಕೆ, ಯುವಕರು ಮಾತ್ರ ಇಲ್ಲಿ ನಮ್ಮ ಜೊತೆ ಇದ್ದಾರೆ.
ನೋಡಿ, ಕೊಡಚಾದ್ರಿ ಪರ್ವತದಲ್ಲಿ 3-4 ಪಿಕ್ ಪಾಯಿಂಟ್ಗಳು ಇಲ್ಲಿರುವುದನ್ನು ನಾವು ಕಾಣ್ಬೋದು. ಇಲ್ಲಿ ವಿಶೇಷವಾಗಿ ದರ್ಬೆ ಅಂದರೆ ಬೇರೆ ಜಾತಿಯ ಹುಲ್ಲು ಸಸ್ಯಗಳು ಕುದುರೆಮುಖ ವೆಸ್ಟರ್ನ್ ಘಾಟಿಯಲ್ಲಿ ಇರುವಂತೆ ಯಥೇಚ್ಛವಾಗಿ ಕಾಣ್ತಾ ಇಲ್ಲ. ಬೇರೆ ಜಾತಿಯ ಹುಲ್ಲುಗಳು ಇಲ್ಲಿ ಕಾಣ್ತಾವೆ. ಅಂದರೆ ಒಂದು ಪ್ರದೇಶಕ್ಕೆ ಲಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇರೋದನ್ನು ನಾವು ಕಾಣ್ಬೋದು. ದೇವ್ರ ಮನೆ ದಿಕ್ಕ ತಾಣಗಳಲ್ಲಿ ಬೇರೆ ರೀತಿಯ ಹುಲ್ಲು ಇರ್ತದೆ. ಇಲ್ಲಿ ಸ್ವಲ್ಪ ಈ ಕಡಿಮೆ ಅಲ್ಲ, ಇದು ಹುಲ್ಲುಗಾವಲು ಇಂಥದ್ದೇ ಇರೋದು ಎಲ್ಲ ಕಡೆ. ಇಲ್ಲಿ ಬೆಂಕಿ ಹಾಕಿರಲ್ಲ. ಹಾಂ, ಈ ಸಲ ಬೆಂಕಿ ಹಾಕಿದ್ದಾರೆ ಅದಕ್ಕೆ. ಯಾವ ವರ್ಷ ಹಾಕ್ಲಿಲ್ಲಲ್ಲ. ಅಲ್ಲಿ ಒಂಟಿ ಮರ ಕಾಣುತ್ತಲ್ಲ. ಹಾಂ, ಗೊತ್ತಾಯ್ತು. ಅಲ್ಲಿ ಜೀಪ್ ರೋಡ್. ಈಗ ಅಲ್ಲಿಂದ ಅಲ್ಲಿಗೆ ಹೋದ್ರೆ ಜೀಪ್ ರೋಡ್ ಸಿಗುತ್ತೆ. ಅಲ್ಲಿಂದ ವೆಂಕಟರಮಣ ಗುಡ್ಡ. ವೆಂಕಟರಮಣ ಗುಡ್ಡ ಅಲ್ಲ, ಅದ್ರ ಕೆಳಗಿರೋ ಟೆಂಪಲ್. ಆಮೇಲೆ ಗೌರ್ಮೆಂಟ್ IB ಇದೆ. 2 ಕಿಲೋಮೀಟರ್ ಅಂದ್ರೆ ಶಂಕರಾಚಾರ್ಯ ಪೀಠ. ಶಂಕರಾಚಾರ್ಯ ತಪಸ್ ಮಾಡಿ. ಇದು ನೀವು ಗಾಳಿಪಟ ಅದು ಮತ್ತೆ ಇದ ಒಂಟಿ ಮರ. ಈ ದಾರಿ ಎಲ್ಲ ಯಾವಾಗದಿಂದ ಇತ್ತು ನಿಮ್ಗೆ ಗೊತ್ತಾ? ಪಿಕ್ನಿಕ್ ಸ್ಟಾರ್ಟ್ ಮಾಡಿದ ಅರಣ್ಯ ಇಲಾಖೆ ಸ್ಟಾರ್ಟ್ ಮಾಡಿದ ಈ ದಾರಿ. ಹಾಂ, ನೋಡಿ, ಈ ದಾರಿಗಳೆಲ್ಲ ಬ್ರಿಟಿಷರ ಕಾಲದಲ್ಲಿ, ಅದಕ್ಕಿಂತ ಮೊದಲು ಆದಿವಾಸಿಗಳು, ಬೇರೆ ಬೇರೆ ಜನಾಂಗಗಳು ಒಂದು ನಗರದಿಂದ ಒಂದು ಪ್ರದೇಶಕ್ಕೆ ಬಳಸ್ತಾ ಇದ್ದಂಥ ಇಂಥ ಅನೇಕ ಕಾಡಿನ ದಾರಿಗಳು, ಸೈನಿಕರು ಬೇರೆ ಬೇರೆ ನೋಡಿ, ಇಂತಹ ಎತ್ತರವಾದ ಜಾಗದಲ್ಲಿ ನಡಿಗೆ ಮೂಲಕ ಹೋಗಲಿಕ್ಕೆ ಒಂದು ಉತ್ತಮವಾದ ಒಂದು ದಾರಿಯ ವ್ಯವಸ್ಥೆ ಆವಾಗ ಇತ್ತು. ಇವಾಗ ಒಂದು ಪಿಕ್ನಿಕ್ ತಾಣಗಳಾಗಿ ಇಂತಹ ದಾರಿಗಳು ಬಳಕೆ ಆಗ್ತಾ ಇರುವುದನ್ನು ನಾವು ಕಾಣ್ಬೋದು. ಗುಡ್ಡದಲ್ಲಿ ಮದುವೆ ದಿಬ್ಬನ ಹೋದಂತಹ ನಿದರ್ಶನಗಳು ಕೂಡ ಕೆಲವರು ಇತಿಹಾಸದಲ್ಲಿ ಹೇಳ್ತಾರೆ. ದಿಬ್ಬನ ಹೋಗ್ತಾ ಇರುವಾಗ ಕಲ್ಲಾಗಿ ನಿಂತದ್ದು. ಹೌದಾ? ಹಾಂ, ಇದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಗುಪ್ಪೆ ಅಲ್ವಾ? ಕಲ್ಲಿದ್ದೀರ ಅದೇನು ಪಾಯಿಂಟ್ ಇರ್ಬೋದು ಅವ್ರದ್ದು. ಹಾಂ, ಲೈನ್ ಅದು. ಹಾಂ, ಅಂದ್ರೆ ಹಿಂಗೆ ಬರ್ತಾರೆ ಅಥ್ಲೆಟ್ಗೆಲ್ಲ ಹೋಗೋದಂತ ಎಲ್ಲಿಗೋ ಹೋಗಿರ್ತಾರೆ. ಹೌದು, ಅದೇ ಕೊಡಚಾದ್ರಿಲ್ಲ ಡಿಪಾರ್ಟ್ಮೆಂಟ್ನವರೇ ಬರ್ಬೋದು. ಹೌದು, ಅದೇ ಅಂದರೆ ಸ್ವಲ್ಪ ಆ ಕಡೆ ಮಿಸ್ ಆದರೆ ಡ್ರೋನ್ ಎಲ್ಲ ಅಲ್ಲವೇ ಇಲ್ಲ. ಡ್ರೋನ್ ಎಲ್ಲ ಏನಿಲ್ಲ, ಹಾಗೆ ಹುಡುಕ್ತಾರೆ. ಹೌದು, ಗೊತ್ತಾಗ್ತದೆ ಅದು ಎತ್ತರಕ್ಕೆ ಹೋದಾಗ. ನೋಡಿ, ನಾವು ಗುಡ್ಡಕ್ಕೆ ಎತ್ತರಕ್ಕೆ ಬಂದಾಗ ಈ ಭಾಗದಲ್ಲಿ ನೀರು ಇರುವುದನ್ನು ಕಾಣ್ಬೋದು. ನೋಡಿ, ಇಲ್ಲಿ ಅವರು ನಮ್ಮ ಗೈಡು ನೀರು ಕುಡಿತಾ ಇದ್ದಾರೆ. ಇಲ್ಲಿ ಬಾಟ್ಲಿಯಲ್ಲಿ ತುಂಬಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತೇವೆ. ನೋಡಿ, ಇದು ಎತ್ತರ ಭಾಗ. ಇಲ್ಲಿ ನೀರು ಸಿಗುವಂಥದ್ದು ಭಾರಿ ಅಪರೂಪ. ಇಲ್ಲಿ ಬಾಟ್ಲಿಯಲ್ಲೆಲ್ಲ ನೀರು ತುಂಬಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಮಿತ್ರರನ್ನು ನಾವು ಬಾಟ್ಲಿಯನ್ನು ವಾಪಸ್ ಕೊಡ್ತಾ ಇದ್ದೇವೆ. ಇಲ್ಲಿ ಕಾಡಲ್ಲಿ ಬಿಟ್ಟು ಹೋಗೋದಿಲ್ಲ. ನೋಡಿ, ಗೈಡ್ ನೀರು ತುಂಬಿಸ್ಕೊಡ್ತಾ ಇದ್ದಾರೆ. ನೋಡುವ ಅದು ಎಷ್ಟು ಆಳದಿಂದ ಬರ್ತಾ ಉಂಟು. ನೋಡುವ, ಒಳಗಿಂದ ಬರ್ತಾ ಉಂಟು. ಭಾರಿ ಅಡಿಯಿಂದ ನೀರು ಬರ್ತಾ ಉಂಟು. ಜರಿ ಅಲ್ವಾ ಅದು? ಏಪ್ರಿಲ್ ಮೇಲೆ ಕೂಡ ಇರ್ತದಾ ನೀರು? ಯಾವಾಗಲೂ. ಯೂಟ್ಯೂಬ್ ಬಿಡಬೇಡ, ಇದೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾವೆ. ಪ್ಲಾಸ್ಟಿಕ್, ಚಾಕ್ಲೇಟು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವರು. ಒಳ್ಳೆ ಪರಿಸರವಾದಿಗಳು. ಇದು ನನ್ನದು, ನನ್ನ ಕಿಸೆಯಲ್ಲಿ ಉಂಟು. ಪರಿಸರವಾದಿಗಳು ಎಲ್ಲ ಕಸವನ್ನು ಇದರಲ್ಲಿ ಇವರು ನಮ್ಮ ನೆಲ್ಲಿಕಾರಿನ ಚೆಂಡೆ ಪ್ರಸಿದ್ಧ ಡ್ರೈವರ್. ತಿರುಪತಿ, ಮುಂಬೈ, ಮಹಾರಾಷ್ಟ್ರ ಬ್ಯಾಂಗ್ಳೂರ್ ಎಲ್ಲ ಹೋಗ್ತಾರೆ. ಇವರನ್ನು ಸಂಪರ್ಕಿಸಿರಿ. ಯಾವುದೆಲ್ಲ ಟ್ರೆಕ್ಕಿಂಗ್ ಬೇಕಾ ಇವರನ್ನು ಸಂಪರ್ಕಿಸಿರಿ. ನಮ್ಮ ಇವರಿದ್ದಾರೆ, ಟ್ರೆಕ್ಕಿಂಗ್ ಗೈಡ್ ಇದ್ದಾರೆ. ಹೆಸರೇನವ್ರದ್ದು? ಕಾರ್ತಿಕ್ ಅವರಿದ್ದಾರೆ. ಅವರ ಫೋನ್ ನಂಬರ್ ನಮ್ಮ ಸಚಿನ್ ಭಟ್ರಲ್ಲಿ ಉಂಟು, ತೆಗೆದುಕೊಳ್ಳಿ. ಇಲ್ಲಿ ಕೆಳಗಡೆ ನಾನು ಅವರ ಫೋನ್ ನಂಬರ್ ಹಾಕ್ತೇನೆ. ಕೊಡಚಾದ್ರಿಗೆ ಹೋಗ್ಲಿಕ್ಕೆ ಇದ್ದವರು ಇವರನ್ನ ಸಂಪರ್ಕ ಮಾಡಬಹುದು. ಕಾರ್ತಿಕೇಯ ಡಾಕ್ಟ್ರು
ಏನು ನಿದ್ರೆ ಚಿಕಿತ್ಸೆಯಲ್ಲಿದ್ದಾರೆ. ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಿದ್ರೆಯಲ್ಲಿ. ಅಮೃತಾಸನ ಏನೋ ಸವಾಸನ ಎಲ್ಲ ಮಾಡ್ತಾ ಇದ್ದಾರೆ. ತಂಪಾದ ಗಾಳಿ ಬೀಸ್ತಾ ಉಂಟು. ಹೌದೌದು, ಎತ್ತರವಾದಾಗ ತಂಪಾದ ಗಾಳಿ ಬೀಸ್ತುಂಟು. ಹೌದು, ಅದೇ ದಟ್ಟ ಅರಣ್ಯದ ನಡುವಿನೊಳಗೆ, ಅಲ್ಲಲ್ಲ, ದಟ್ಟ ಅರಣ್ಯದ ತುತ್ತ ತುದಿಯಲ್ಲಿ ತುದಿಯಲ್ಲಿ ಹೋಗ್ಬೇಕು ಇನ್ನು ಅಷ್ಟೇ. ಹೌದೌದು, ದಟ್ಟ ಅರಣ್ಯ ಇಲ್ಲ ಇದರಲ್ಲಿ, ಎಲ್ಲ ಹುಲ್ಲುಗಾವಲು. ತುಂಬಾ ತಂಪಾದ ಗಾಳಿ ಬೀಸ್ತುಂಟು. ಇಲ್ಲೇ ಇದ್ರೆ ಇಷ್ಟ ಎನರ್ಜಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮ ಕುದುರೆಮುಖ ಘಾಟಿಗೂ ಅಲ್ಲಿಯ ಪಿಕ್ಕಿಗೂ ಇಲ್ಲಿ ವ್ಯತ್ಯಾಸ ಏನಾದ್ರು ಗೊತ್ತಾಗ್ತದೆ ನಿಮಗೆ? ವ್ಯತ್ಯಾಸ ಹುಲ್ಲುಗಾವಲು, ಹುಲ್ಲುಗಾವಲು ದಟ್ಟ ಅರಣ್ಯ, ವ್ಯತ್ಯಾಸ ಅಷ್ಟೇ. ಹೌದು, ಅಲ್ಲಿ ಸ್ವಲ್ಪ ನಡೆಯುವಾಗ ಸ್ವಲ್ಪ ಕಷ್ಟ. ಅಲ್ಲಿ ನಡೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲೂ ಸಹ ತುಂಬಾ ಒಂದು ಕಲ್ಲಿನ ಪ್ರದೇಶ ಉಂಟು. ಹೌದು, ಅದೇ ಸೇಮ್ ಒಂದು ಮಣ್ಣಿಗೂ ಸ್ವಲ್ಪ ವ್ಯತ್ಯಾಸ, ಮಣ್ಣಿಗೆ ಸ್ವಲ್ಪ ವ್ಯತ್ಯಾಸ, ಮರ ಗಿಡಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು. ಗಿಡ ಸಾಮಾನ್ಯ ಒಂದೇ ರೀತಿ ಉಂಟು, ಕೆಲವು ಅಪರೂಪದ ಸಸ್ಯಗಳು ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಉಂಟು. ಈ ಗಿಡ ಉಂಟಲ್ಲ, ಇದು ಕುದುರೆಮುಖದಲ್ಲಿ ಕಾಣಲಿಕ್ಕೆ ನಮಗೆ ಅಪರೂಪ. ಈ ಗಿಡದ ಹೆಸರು ಗೊತ್ತಿಲ್ಲ ನನಗೆ. ನೋಡ್ಬೋದು ನೋಡಿ, ಇದು ಎತ್ತರ ಭಾಗದಲ್ಲಿ ಕಾಣುವಂಥ ಅಪರೂಪದ ಸಸ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ನೋಡ್ಬೋದು. ಇದು ಹೆಸರು ಗೊತ್ತಿದ್ದವರು ಯಾರಾದರೂ ನನಗೆ ಕಮೆಂಟ್ ಮಾಡಿ. ಅವರು ಕಾಟ್ ಮ್ಯಾಂಗೋ ಅಂತ ಹೇಳಿದ್ದಾರೆ. ಇವರೆಂತ ಗೊತ್ತು? ಹಾಂ, ಓಕೆ ಓಕೆ. ನೋಡಿ, ಪಿಕ್ ಹತ್ತಾ ಇದ್ದಾರೆ, ನೋಡ್ಬೋದು ಮಿತ್ರರೇ. ಎಲ್ಲರೂ ಒಟ್ಟಿಗೆ ಬರುವಂಥ ಸೀನನ್ನು ಇಲ್ಲಿ ನೋಡ್ಬೋದು. ಮಂತದೆ ಪಾಡ್ದು ದಾದಾನ ಮಂತದೆ ಚೀನಾದ ಮಾಗೋಡೆ ಬತ್ತೇರು ಪೂರ ಮೋಣೆ ತೂಣಾಗ ಕೆಲವುದಾಗ್ಲೇರು ಮಾತ್ರ ತೂಣಾಗ ಇನ್ನು ಸುಸ್ತಾತ್ಲಕ ಉಳ್ಳೇರು ಒಜ್ಜಿಜಿ. ಹಾಂ 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 ಬಿಟ್ಟಣ್ಣು ಮಾರ ಮಂಗಡ್ಡ ಇತ್ತ ಕಾರ್ಲಾಗಂತ ರೇಟ್ ಜಾಸ್ತಿ ದಾದಾಪುನು ಎಲ್ಲ ಪೂಜೆ ಈ ಜನ ಆನೆ ಬೈಯಾಡು ಪೂಜೆಗೆ அடுத்தது ಒಂದಾದ ಕಾರ್ಲಾಗ ಅಂದೆ. ಹಾಂ, ಒಂದು ಈತ ಆಯ್ನ ಘಟನೆ ಎತ್ತರದ ಭಾಗಕ್ಕೆ ನಾವು ಬಂದಿದ್ದೇವೆ. ನೋಡ್ಬೋದು, ಇದು ಅಲ್ಲಿಂದ ಬರುವಂಥ ದಾರಿ. ಇಲ್ಲಿ ರೋಡ್ ಮುಖಾಂತರ ಬರುವಂಥದ್ದು ದಾರಿಯಲ್ಲಿ ಜನ ಬರ್ತಾರೆ. ಜೀಪಲ್ಲಿ ಬರುವಂಥ ದಾರಿಗಳು. ಇಲ್ಲಿ ಎತ್ತರ ಭಾಗದಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ನೀರು ನೋಡಿ, ಅಲ್ಲಿ ನಲ್ಲಿಯಲ್ಲಿ ಬರುವಂಥ ಇದು ಕೊಡಚಾದ್ರಿ ಪರ್ವತ. ಶಂಕರಾಚಾರ್ಯರು ಇಲ್ಲಿ ಬಂದು ತಪಸ್ಸನ್ನು ಮಾಡಿದಂತಹ ಜಾಗ. നമ്മുടെ ടീൻ പേര് മലയാളിക്ക് കുട്ടികൾ ഇവിടെ ഉണ്ട്. നമസ്കാരം. കോളിക്കാട് അല്ല ಇದೆ ಮರ ಅಲ್ಲ ಒಂದು. ಅದು ಯಾವ ಜಾತಿ ಮರ? ಹತ್ತಿ ಮರ. ಇನ್ನೊಂದ್ಸಲ ಹೇಳಿ, ಯಾರಾದ್ರೂ ಕೇಳಿದ್ರೆ ಹೇಳಿ. ಹತ್ತಿ ಮರ ಅರ್ತಿ ಮರ ಅಂತ ಹೇಳಿ ತುಳುವಲ್ಲಿ, ಹತ್ತಿ ಮರ ಅಂತ ಹೇಳಿ. ತುಳು ವಿಶೇಷವಾದ ಈ ಪರ್ತಿದ ಮರ, ಇನ್ನೊಂದು ಪರ್ತಿದ ಮರ ಅತಿ ಉಂದುಂಡತೆ ಬಾರಿ ವಿಶೇಷವಾಯಿನ ಮರ ಪರ್ತಿದ ಮರ ಅಂದ ನೆಕ್ಕು ಪವಿತ್ರವಾಯಿನ ಸ್ಥಾನಗಳು ಉಂಡು. ಅದು ಭಟ್ರ ಮುಲ್ಕೊಳ್ಳೋದೇ ನೆಕ್ಕುಂಡತೆ ಹತ್ತತ್ತೆ ಈ ಮರ ಉಂಡತೆ. ಈ ತೆತ್ತರಡು ಪ್ಲೇಸ್ ಇಪ್ಪುಣ ಶಂಕರಾಚಾರ್ಯರು ಬತ್ತನ ಇಕ್ಲ ಈ ಮರ ಇಪ್ಪುಣ ಇಕ್ಲ ಸಂಬಂಧ ಉಂಡು. ನೆಕ್ಕ ಆಧ್ಯಾತ್ಮಿಕವಾಯಿನ ಸಂಬಂಧ ಉಂಡು. ಪ್ರಕೃತಿದ ಲಕ್ಷಣ. ಇದಕ್ಕೆ ಆಧ್ಯಾತ್ಮಿಕವಾದ ಸಂಬಂಧ ಇರುವುದನ್ನು ನಾವು ಕಾಣ್ಬೋದು. ಈ ಒಂದು ಸಂಬಂಧಕ್ಕೂ ಈ ಶಂಕರಾಚಾರ್ಯರು ಇಲ್ಲಿ ಬಂದು ಈ ಭಾಗದಲ್ಲಿ ಕೊಡಚಾದ್ರಿಗೆ ಬಂದದಕ್ಕೂ ವಿಶೇಷವಾದ ಸಂಬಂಧ ಇದೆ ನೋಡಿ. ಈ ಎತ್ತರ ಭಾಗದಲ್ಲಿ ಹತ್ತಿ ಮರ ಬೆಳೆಯುವಂಥದ್ದು ಬಲು ಅಪರೂಪ. ಇಲ್ಲಿಗೆ ಒಂದು ಸಿಂಗಲ್ ಮರ ಇಲ್ಲಿ ನಾವು ಕಾಣ್ಬೋದು. ಅಂದರೆ ಕೊಡಚಾದ್ರಿ ಪರ್ವತಕ್ಕೆ ಬರಬೇಕಾದ್ರೆ ಜೀಪಿನ ವ್ಯವಸ್ಥೆ ಕೂಡ ಇರುವಂಥದ್ದನ್ನು ನಾವು ನೋಡ್ಬೋದು.
ಯಾರಿಗೆ ನಡೆಯಲು ತಾಕತ್ತಿಲ್ವೋ ಅವರು ಜೀಪಲ್ಲಿ ಬಂದು ಹೋಗ್ಬೋದು. ಆದರೆ ಜೀಪಲ್ಲಿ ಬರುವುದಕ್ಕಿಂತ ನಡೆದುಕೊಂಡು ಬಂದರೆ ಉತ್ತಮವಾದ ಪ್ರಕೃತಿಯನ್ನು ಆಸ್ವಾದಿಸ್ಬೋದು. ಒಂದು ದಿನದ ಮಟ್ಟಿಗೆ ಸಮಯ ಮಾಡಿಕೊಂಡು ಬೆಳಿಗ್ಗೆ ಬೇಗ ಹೊರಟು ಸಂಜೆ ತನಕ ಈ ಭಾಗವನ್ನೆಲ್ಲ ಸುತ್ತಾಡಿಕೊಂಡು ವಾಪಸ್ ಹೋಗಬಹುದು. ಆದರೆ ಜೀಪಲ್ಲಿ ಬಂದರೆ ನಿಮಗೆ ಉತ್ತಮವಾಗಿ ಪರಿಸರವನ್ನು ಆಸ್ವಾದಿಸಲು ಆಗುವುದಿಲ್ಲ. ಅದೇ ರೀತಿ ಜೀಪಲ್ಲಿ ಜನ ಕರೆದುಕೊಂಡು ಹೋಗುವಂಥದ್ದನ್ನು ತಾವುಗಳು ನೋಡ್ಬೋದು. ಅದೇ ರೀತಿ ಮಿತ್ರರೇ, ಯಾವುದೇ ಪ್ರವಾಸಿ ತಾಣವಿರಲಿ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬರುವುದು ಉತ್ತಮ. ಯಾವುದೇ ಖಾಸಗಿ ಜನರನ್ನು ಇದಕ್ಕೆ ನಾವು ಅವರ ಮುಖಾಂತರ ಇಲ್ಲಿ ಬರುವುದು ಉತ್ತಮ ಅಲ್ಲ. ಪ್ರಮುಖವಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬಂದರೆ ಇಲ್ಲಿ ನಾವು ಈ ಸೌಂದರ್ಯವನ್ನು ಆಸ್ವಾದಿಸ್ಬೋದು. ಯಾವುದೇ ರೀತಿಯ ಲಂಚ ಗಿಂಚ ಎಲ್ಲ ಕೊಡಬಾರ್ದು. ಜೀಪಲ್ಲಿ ಬರುವುದು ಅಷ್ಟು ಉತ್ತಮವಾದ ದಾರಿಯಲ್ಲ, ಉತ್ತಮವಾದ ಮಾರ್ಗವೂ ಕೂಡ ಅಲ್ಲ. ನಿಮ್ಮನ್ನು ಖಾಸಗಿ ಜೀಪಿನವರು ಸಾಕಷ್ಟು ಸುಲಿಗೆ ಮಾಡ್ಬೋದು ಅಥವಾ ಹೆಚ್ಚುವರಿ ಹಣವನ್ನು ಇಲ್ಲಿ ತಮ್ಮಿಂದ ವಸೂಲು ಮಾಡ್ಬೋದು. ಅದಕ್ಕಾಗಿ ನೀವು ನೇರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆ ಸೂಚಿಸಿದಂಥ ಗೈಡ್ಗಳನ್ನು ಅವರ ಮಾರ್ಗದರ್ಶನದಂತೆ ಯಾವುದೇ ಪಿಕ್ಗಳಿಗೆ ಹೋಗುವುದು ಉತ್ತಮ. ಹೌದದೇ ಹೆಸರು ನಮ್ಗೆ ಬರುತ್ತಂತ ನಾವು ಮೇಲೆ ಹೋಗಲ್ಲ. ಹೌದದೇ ಈ ಗುಡ್ಡ ವೆಂಕಟರಮಣ ಗುಡ್ಡ ಅಂತೇಳಿ ಹೌದದೇ. ಹಾಂ, ಅದು ಐಬಿ ಟೆಂಪಲ್ ಶ್ರೀ ಮೂಕಾಂಬಿಕೇಶ್ ಮೂಲಸ್ಥಾನ. ನೋಡಿ, ಒಟ್ಟು 274 ಜೀಪು ಇದೆ ಅಂತೆ. ಜೀಪಿಗೆ ಯಾವುದೇ ಬುಕ್ಕಿಂಗ್ ಇರೋದಿಲ್ಲ. ಅವರಿಗೆ ಕೇವಲ 1.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಜೀಪಲ್ಲಿ ಬಂದು ಹೋಗಲಿಕ್ಕೆ ಮಾತ್ರ ಇರುವಂಥದ್ದು. ಕೆಲವು ಅಪರೂಪದ ಹೂವಿನ ಸಸ್ಯಗಳು, ಹೂವನ್ನು ಇಲ್ಲಿ ಕಾಣ್ಬೋದು. ಅರಣ್ಯ ಬೆಕ್ಕಿಗೆ ಹೋದಾಗ ಕೆಲವೊಂದು ಮೆಸೇಜ್ಗಳನ್ನು, ಕೆಲವೊಂದು ಮಾಹಿತಿಗಳನ್ನು ಎನಿಮಲ್ ಲ್ಯಾಂಡ್ ನೋ ಆರ್ನ್ ಕೊಡಚಾದ್ರಿ ಏಕೋ ಡೆವಲಪ್ಮೆಂಟ್ ಕಮಿಟಿ ಕಟ್ಟಿನ ಹೊಲೆ ಅಂತ ಬರೆದಿದ್ದಾರೆ. ಇಂಥ ಬೇರೆ ಬೇರೆ ಮೆಸೇಜ್ಗಳನ್ನು, ಮಾಹಿತಿಗಳನ್ನು ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಕ್ತಾರೆ. ನೋಡಿ, ಒಂದು ಈ ಕಾಡಲ್ಲಿ ಬೇರೆ ಬೇರೆ ಪ್ರಾಣಿಗಳು ದಾಟುವಂಥ ಬೇರೆ ಬೇರೆ ಜಾಗಗಳು ಇರ್ತದೆ. ಅಲ್ಲಿ ಕೆಲವೊಂದು ಬೋರ್ಡುಗಳನ್ನು ಅರಣ್ಯ ಇಲಾಖೆ ಈಗ ಇರ್ತದೆ. ಒಂದು ಕಾಡಿಂದ ಮತ್ತೊಂದು ಕಾಡಿಗೆ ದಾಟುವಂಥ ಜಾಗಗಳು ಇಲ್ಲಿ ಕೆಲವೊಂದು ನಾವು ಕಾಣ್ಬೋದು. ಇದೆಂತ ಮರ? ಹಾಂ, ದಾಲ್ಚಿನ್ನಿ ಮರ. ಇದು ಕೆಲವು ಕಡೆ ಎಲ್ಲೋ, ಕೆಲವು ಕಡೆ ಕೆಂಪು. ಯಾವ ಸಿದ್ಧಗಂಭೀರನಾಥ ಪೀಠ ರಾಜವಯ್ಯವರ ಜೀವಂತ ಸಮಾಧಿ ಕೊಡಚಾದ್ರಿ. ಸಿದ್ಧಗಂಭೀರನಾಥ ಪೀಠ ಜೀವಂತವಾಗಿ ಭಾರಿ ಹಿಂದೆ ಇರ್ಬೋದು. ಇಲ್ಲ, ಮೂಲತಃ ಗೊತ್ತಿಲ್ಲ. ಅಂದ್ರೆ ಇವ್ರದ್ದು ಇಲ್ಲಿ ಯಾವ್ದು ಹೊಸಂಗಡಿ ಹತ್ರ ಎಡಮಗೆ ಅಲ್ಲೇ ಹೊಸಂಗಡಿ ಎಡಮಗೆ ಅಂತ ಇದೆ. ಅಲ್ಲೊಂದು ನಮ್ಮ ಮಠ ಇದೆ. ಅಲ್ಲಿಂದ
ಅಂದ್ರೆ ಮಠ ಅಂದ್ರೆ ಯಾರ್ದು ಯಾವ ಸಮುದಾಯ? ಮರಾಠ ಸಮುದಾಯದ ಗುರುಗಳು ಇವರು. ಸಿದ್ಧಗಂಭೀರನಾಥ ಪೀಠ ರಾಜಯೋಗಿಯವರ ಜೀವಂತ ಸಮಾಧಿ. ಜೋಗಿಯರು ಆಮೇಲೆ ನಮ್ಮ ಮರಾಠ ಇದ್ರಲ್ಲಿ ಓಲೂರು. ಇಲ್ಲಿ ಬರುತ್ತಲ್ಲ. ನೋಡಿ ಇಲ್ಲಿ ಒಂದೆರಡು ದೇವಸ್ಥಾನಗಳನ್ನು ಕಾಣ್ಬೋದು. ಚೌಡಮ್ಮನ ಗುಡಿ ಅಂತೇಳಿ, ಚೌಡಿ ಅಮ್ಮನ ಗುಡಿ ಇಲ್ಲಿ ಕಾಣ್ಬೋದು. ಅದೇ ರೀತಿ ಸಿದ್ಧಪೀಠ ಕೊಡಚಾದ್ರಿ, ಅಲ್ಲಿ ಕೂಡ ಬೇರೆ ಬೇರೆ ಶಂಖಗಳು ತ್ರಿಶೂಲಗಳು ಎಲ್ಲ ಕಾಣ್ಬೋದು. ಅದು ಒಂದು ಕಾಲದಲ್ಲಿ ಸಿದ್ಧರು ಅಥವಾ ಇಲ್ಲಿ ತಪಸ್ ಮಾಡಿದಂಥ ಜಾಗಗಳು ಇಲ್ಲಿ ಕಾಣ್ಬೋದು. ಸಿದ್ಧಪೀಠ ಅಂತೇಳಿ 2400 ವರ್ಷದ ಇತಿಹಾಸ. 2400 ವರ್ಷದ ಇತಿಹಾಸ. 3 ರಿಂದ 4 ಇಂಚ್ ಇದೆ. ನೋಡಿ ಶ್ರೀ ಕ್ಷೇತ್ರ ಕೊಡಚಾದ್ರಿ ಮಾಡಿದ ತ್ರಿಶೂಲ 2000 ವರ್ಷದ ಇತಿಹಾಸ. 3-4 ಇಂಚದಾಗ ನೋಡಿ. ಕಬ್ಬಿನ ಯಾವುದು ಅಂತ ಯಾವ ಭಾಷೆಯಲ್ಲಿ ಬರ್ತದೆ ಕೆಳಗೆ? ಮಲಯಾಳಂ. ಅಲ್ಲಿದೆಯಲ್ಲ, ನೆಲದಿಂದ ಮೇಲೆ ಕೆಳಗೆ ಎಷ್ಟಿದೆ ಗೊತ್ತಿಲ್ಲ. ಕೆಳಗೆ ಎಷ್ಟಿದೆ ಗೊತ್ತಿಲ್ಲ. ಒಂದೆರಡು ದೇವಸ್ಥಾನಗಳನ್ನು ಕಾಣ್ಬೋದು. ಒಂದು ಹುಲಿರಾಯ ಸಿದ್ದೇಶ್ವರ ದೇವಸ್ಥಾನ ಕ್ಷೇತ್ರ ಕೊಡಚಾದ್ರಿಯಲ್ಲಿ. ಎದುರುಗಡೆ ತುಳಸಿಕಟ್ಟೆಯನ್ನು ಕಾಣ್ಬೋದು. ಇದು ಕೊಡಚಾದ್ರಿಗೆ ಸಂಬಂಧಪಟ್ಟಂತಹ ದೇವಿ ಮೂಕಾಸುರನನ್ನು ಸಂಹಾರ ಮಾಡಿದ ತ್ರಿಶೂಲ. ಅದೇ ರೀತಿ ಇಲ್ಲಿ ಕಾಲಭೈರವ ದೇವರನ್ನು ಕಾಣ್ಬೋದು. ಇಲ್ಲಿ ಬೇರೆ ಬೇರೆ ತ್ರಿಶೂಲಗಳು, ಇಲ್ಲಿ ಬೇರೆ ಬೇರೆ ಆಯುಧಗಳನ್ನು ನಾವು ಕಾಣ್ಬೋದು. ಹಿಂದಿನ ಕಾಲದಲ್ಲಿ ಸಿದ್ಧರು ಸಿದ್ಧಪೀಠ ತಪಸ್ಸನ್ನು ಅವರು ಸಿದ್ಧಿಗಾಗಿ ಉಪಯೋಗಿಸಿದಂಥ ಬೇರೆ ಬೇರೆ ತ್ರಿಶೂಲಗಳು. ಹಳೆ ಕಾಲದ ತ್ರಿಶೂಲಗಳನ್ನು ಕಾಣ್ಬೋದು. ಕೆಲವು ಕತ್ತಿಗಳನ್ನು ಕೂಡ ಕಾಣ್ಬೋದು. ಕರ್ಕೊಂಡು ಹೋಗ್ಬೇಕಂತ ಪ್ರಯತ್ನ. ತಾಯಿ ಇಲ್ಲೇ ಹೋಗಿ ಇಲ್ಲಿಂದ ಕೊಲ್ಲೂರಿಗೆ ಕರ್ಕೊಂಡು ಹೋದ. ಇದು ಮೂಲಕ್ಷೇತ್ರ. ಶಿವರಾತ್ರಿ ಉತ್ಸವ ಆಗುತ್ತೆ. ಇಲ್ಲಿಂದ ಮೇಲೆ ಸರ್ವಜ್ಞ ಪೀಠಕ್ಕೆ ರಾತ್ರಿ ಶಿವರಾತ್ರಿ ಉತ್ಸವ ಆಗುತ್ತೆ. ದೇವಿ ಮೂಕಾಸುರನ ಸಂಹಾರ ಮಾಡಿದಕ್ಕೆ ಮೂಕಾಂಬಿಕೆ ಅಂತ ಇಲ್ಲೇ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ. ಅದು ದೇವಿ ತ್ರಿಶೂಲ. ರಿಸರ್ಚ್ ಮಾಡಿದ್ದಾರೆ. ಏನ್ ಮೆಟಲ್ ಏನ್ ಲೋಹ ಅಂತ ಗೊತ್ತಾಗ್ಲಿಲ್ಲ ಅಲ್ಲ. ರಿಸರ್ಚ್ ಮಾಡಿದ್ದಾರೆ ವಿಜ್ಞಾನಿಗಳೆಲ್ಲ ಬಂದಿದ್ದಾರೆ. ಆ ಕಡೆ ಕಾಲಭೈರವ ರಕ್ತೇಶ್ವರಿ, ಆ ಕಡೆ ಚೌಡಿ ಹತ್ತಿರದಲ್ಲಿ ಈಶ್ವರ ದೇವಸ್ಥಾನ ಇದೆ ಮೇಲ್ಗಡೆ. ಹೌದಲ್ಲ. ಅರ್ಧ ಮೈಲ್ ಹೋದ್ರೆ ಗಣೇಶ ಗುಹೆ, ಇನ್ನು ಅರ್ಧ ಮೈಲ್ ಹೋದ್ರೆ ಟಾಪ್ ಸರ್ವಜ್ಞ ಪೀಠ. ಸರ್ವಜ್ಞ ಪೀಠದಲ್ಲಿ ಶಂಕರಾಚಾರ್ಯ ತಪಸ್ ಮಾಡಿದ್ದಲ್ಲ, ಅಲ್ಲಿಂದ ಕೆಳಗೆ ಚಿತ್ರಮೂಲ ಅಂತ ಇದೆ. ಈಗ ಏನಾಗಿದೆ, ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಹೋಗುದು, ಫೋಟೋ ಹೊಡೆಯುವುದು, ಅದೇ ತಪ್ಪು ಮಾಹಿತಿ. ಅಲ್ಲಿ ಇದು ಮೂಲಸ್ಥಾನ ಶಂಕರಾಚಾರ್ಯದ್ದು ಇದೆ. ಇದು ಮೂಲಸ್ಥಾನ ಹೋಗಿ ದೇವಸ್ಥಾನನೇ ತೆಗೆದುಬಿಟ್ರಿ. ಇಲ್ಲಿ ಮಿಕ್ಸ್ ಆಗಿಲ್ಲ. ಇಲ್ಲಿ ಬಂದವ್ರಿಗೆ ಏನಾಗಿದೆ, ಯಾತ್ರಿಕರು ಟೈಪ್ ಇಲ್ಲ. ಇಲ್ಲಿ ಬಂದು ಕರ್ಕೊಬರೋರಿಗೂ ತಾಳ್ಮೆ ಇಲ್ಲ. ವಾಸ್ತವ ನಮ್ಮ ಧಾರ್ಮಿಕತೆ 90% ಹೋಗಿದೆ ಕೊಡಚಾದ್ರಿ ಕತೆ. ಅಂದ್ರೆ ಈ ಸಾರ್ವಜನಿಕ ಮೀಡಿಯಾದಿಂದಲೇ ತುಂಬಾ ಹಾಳಾಗಿದೆ. ವಾಸ್ತವ ಧಾರ್ಮಿಕ ವಿಚಾರಗಳು ಬೇಕಾಗಿಲ್ಲ. ಅದು ನೋವಿನ ಸಂಗತಿ. ಅಂದ್ರೆ ಮಜಾಕೆ ಅಂತ ಹೆಚ್ಚಿನವರು ಬರ್ತಾರೆ. ಮಜಾಕೆ ಅನ್ನೋಕ್ಕಿಂತಲೂ ಇಲ್ಲಿ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ. ಇಲ್ಲಿ ಕ್ಷೇತ್ರದ ವ್ಯವಸ್ಥೆಗೆ ದುಡ್ಡು ಬೇಕು, ಬದುಕಬೇಕು. ಕ್ಷೇತ್ರದ ಬಗ್ಗೆ ಅಭಿಮಾನ ಇಲ್ಲ. ನಿಜವಾಗ್ಲೂ ಸರ್ವಜ್ಞ ಪೀಠದಲ್ಲಿ ಶಂಕರಾಚಾರ್ಯ ತಪಸ್ ಮಾಡಿ ಸ್ಥಳ ಅಲ್ಲ. ಅಲ್ಲಿ ಕೆಳಗೆ ಚಿತ್ರಮೂಲ ಅಂತ, ಚಿತ್ರಮೂಲ ಅಲ್ಲಿ ಸೋಪಣಿ ಗುಗುಮಸ್ಥಾನ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ರೆ ವೈಬ್ರೇಷನ್ ಇದೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋರಾಟಗಳನ್ನು ಮಾಡಲ್ಲ. ನಿಜವಾಗ್ಲೂ ಅಲ್ಲಿ ಗೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಗೇಟ್ ತೆಗೆದ್ರೆ ಅಲ್ಲಿ ಹೋದ್ರೆ ಅದು ನಿಜವಾದ ಸಾರ್ಥಕತೆ. ಅಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಹೋಗ್ಲಿಕ್ಕೆ ಫಾರೆಸ್ಟ್ ಗೇಟ್ ಇದೆ, ಅದನ್ನು ಕೇಳಲ್ಲ. ಯಾಕಂದ್ರೆ ಅಲ್ಲಿ ಗೇಟ್ ತೆಗೆದ್ರೆ ಇಲ್ಲಿ 1.5 ಗಂಟೆಯಲ್ಲಿ ಜೀಪ್ನವರಿಗೆ ಟೈಮ್ ಸಿಗೋದಿಲ್ಲ. ಆಮೇಲೆ ಮತ್ತೆ ಗೈಡ್ನವರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಹೌದೇ, ಅವರಿಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಈಗ ನೋಡಿ, ದೇವಸ್ಥಾನಕ್ಕೆ ನಾವು ದೇವಸ್ಥಾನಕ್ಕೆ ಬಂದ್ರೆ ನೀವು ಚಪ್ಪಲಿ ತೆಗೀರಿ, ಇಲ್ಲಿ ದೇವ್ರು ಅಂತ ನಾವು ಬಿಡಿಸಿ ಹೇಳ್ಬೇಕು. ಹೌದೇ, ಅದು ಅವ್ರಿಗೆ ಟೈಮ್ ಇಲ್ಲ. ಮೇಲೆ ಓಡ್ಬೇಕು. ವಾಸ್ತವ ಕತೆ ಇದೆ, ಗೊತ್ತಾಗುದಿಲ್ಲ. ಇಲ್ಲಿ ದೇವ್ರು ಉಂಟು, ಇದು ಏನು ದೇವ್ರು, ಎಂತದು, ಇದು ಏನು, ಇಲ್ಲಿ ಸ್ವಲ್ಪ ರಾಜಕೀಯವಾಗಿದ್ರೆ ಒಂದಿಷ್ಟು ಇಶ್ಯೂ ಆಗ್ತಿತ್ತು. ಬಿಟ್ರೆ ಧಾರ್ಮಿಕತೆ ನಮ್ಮಲ್ಲಿ ಉಳಿದಿಲ್ಲ. ಅಧ್ಯಕ್ಷರು
KMR ಈಶ ವಿಠಲದಾಸ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕೆ ಇಲ್ಲಿ ಮೈನಿಂಗ್ ಆಗೋದು ತಡೆದು ಅಭಿವೃದ್ಧಿ ಹೆಸರಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಕ್ಕೆ ಕೊಟ್ರು. ಯಾಕೆ ಮೈನಿಂಗ್ ಡಂಪ್ ಮಾಡ್ಲಿಕ್ಕೆ, ರೆಸಾರ್ಟ್ ಮಾಡ್ಲಿಕ್ಕೆ ಕೊಟ್ರು, ಅದನ್ನ ಕೆಳಗಡೆ ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರ ಉಳಿಬೇಕು ಅಂತ ಹೇಳಿ. ಅದಕ್ಕೆ ಪರಿಣಾಮ ಏನಾಯ್ತು, ಅವರಿಗೂ ಒಂದಿಷ್ಟು ಕೇಸ್ ಹಾಕಿದ್ರು, ನಮಗೂ ಒಂದಿಷ್ಟು ಕೇಸ್ ಹಾಕಿದ್ರು. 2 ವರ್ಷ ಪೂಜೆ ತೆಗೆದ್ರು ನಮ್ದು. ಅರ್ಥ ಇದು ನಮ್ಮ ಸಾರ್ಥಕತೆ ಬದುಕು. ಮ್ಯಾಂಗನೀಸ್ ಉಂಟು. ಈ ಪುಣ್ಯಕ್ಕೆ ವೈಲ್ಡ್ ಫಾರೆಸ್ಟ್ ಆಗಿದ್ದಕ್ಕೆ ಪುಣ್ಯ ದೇವರು ದೊಡ್ಡವ. ಕಾನೂನುಬದ್ಧವಾಗಿ ಅದು ರಕ್ಷಣೆ ಸಿಕ್ಕಿದೆ. ಹೌದದೇ ಸತ್ಯ ಕಥೆ. ಯಾರು ಹೇಳೋದೇನು ಪ್ರಯೋಜನ ಇಲ್ಲ. ಅದಲ್ಲ ಮನೆ, ಅದ ಅವ್ರ ಮನೆ. ಅಮಿತದ ಮನೆ ಅಲ್ಲ. ನಿಮ್ಮ ಬಗ್ಗೆ ಕೇಳಿದ್ದೆ. ಇಲ್ಲಿ ಒಂದು ಕುಟುಂಬ ಉಂಟು ಕೊಡಚಾದ್ರಿಯಲ್ಲಿ, ಅದು ನಾನು ಓದಿದ ನೆನಪು. ಹೌದು, ಮೈನಿಂಗ್ ಜೊತೆ ಹೋರಾಟ ಮಾಡಿದ್ರೆ ಆರಾಮಾಗಿ ಫಾರ್ಚುನರ್ ಕಾರ್ ತಗೊಂಡು ಓಡಾಡ್ಬೋದು. ಹೌದದೇ ಒಂದಿಷ್ಟು ಇದ್ರಲ್ಲ. ಇದೇ ಶ್ರೀರಾಮುಲು ಅವರೆಲ್ಲ ಮಿನಿಸ್ಟರ್ ಆಗಿದ್ರಲ್ಲ. ಕೊಡಚಾದ್ರಿಯಲ್ಲಿ ಊಟದ ವ್ಯವಸ್ಥೆ ರೆಡಿ ಆಗ್ತಾ ಉಂಟು. ಇಲ್ಲಿ ಅರ್ಚಕರ ಮನೆಯನ್ನು ನೋಡಾದ್ರಿಯ ಅರ್ಚಕರ ಮನೆಯನ್ನು ನಿಮಗೆ ನೋಡ್ಬೋದು. ಇಲ್ಲಿ ನೋಟಕ್ಕೆ ರೆಡಿ ಆಗ್ತಾ ಇದ್ದೇವೆ. ಇಲ್ಲಿ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯನ್ನು ಅರ್ಚಕರು ನಮಗೆ ಮಾಡಿ ಬಡಿಸ್ತಾ ಇದ್ದಾರೆ, ನೋಡ್ಬೋದು. ನೋಡಿ, ಈ ಕೊಡಚಾದ್ರಿ ಪರ್ವತಕ್ಕೆ ಹೆಚ್ಚಾಗಿ ಮಲಯಾಳಿಗಳು ಜಾಸ್ತಿ ಇಲ್ಲಿ ಬರ್ತಾರೆ. ಈ ಅನ್ನಛತ್ರದಲ್ಲಿ ಊಟ ಮಾಡಿ ನಾವು ವಾಪಸ್ಸು ಶಂಕರಾಚಾರ್ಯ ಪೀಠಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಮೇಲ್ಗಡೆ ಬಂದಾಗ ಭದ್ರಕಾಳಿ ಅಮ್ಮನವರು ಹಾಗೂ ಇದು ಪರ್ವತೇಶ್ವರ ದೇವಸ್ಥಾನ, ಈಶ್ವರ ದೇವಸ್ಥಾನ. ಮುಖ್ಯವಾಗಿ ಪರ್ವತೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಈಶ್ವರನಿಗೆ ನೋಡ್ಬೋದು. ಕಮಂಡಲ ತೀರ್ಥ ಅಂತೇಳಿ ಇದಕ್ಕೆ ಹೆಸರು. ನದಿಯ ಉಗಮ ಸ್ಥಾನ. ಇದು ಸೌಪರ್ಣಿಕ ನದಿಯ ಉಗಮ ಸ್ಥಾನ ಅಂತೇಳಿ ಚಿಕ್ಕದಾಗಿ ಕಾಣ್ತಾ ಉಂಟು. ಮಳೆಗಾಲದಲ್ಲಿ ನೀರು ಬರ್ಬೋದಾ ಅಂತ ಬಹುಶಃ ಅಲ್ವಾ ಇಲ್ಲಿಂದ? ಅಲ್ಲಿ ಹೌದಾ? ನೀರಿನ ಮೂಲ ಇಲ್ಲಿ ಕಾಣ್ಬೋದು. ಸ್ವಲ್ಪ ಗುಂಡಿಯಾಗಿ ಇದೆ. ನಾವೀಗ ಕೊಡಚಾದ್ರಿ ಪರ್ವತದ ತುತ್ತ ತುದಿಯಲ್ಲಿ ಹೋಗ್ತಾ ಇದ್ದೇವೆ. ತುತ್ತ ತುದಿಗೆ ಇದು ಇಲ್ಲಿ ಆ ಕಡೆ ಕೆಳಗೆ ಕಾಣ್ತಿರುವ ಅಲ್ಲಿ ಯಾವ ಊರು ಅದು? ಮಧೂರ್. ನಾವು ಶಂಕರಾಚಾರ್ಯರ ಪೀಠಕ್ಕೆ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದ್ದೇವೆ. ಕಡೆಯ ಹಂತದ ಚಾರಣ ಇಲ್ಲಿಗೆ ನಡೀತಾ ಉಂಟು. ಇಲ್ಲೆಲ್ಲ ಊಟ ಮಾಡಿ ಬಂದು ರೆಸ್ಟ್ ಪಡಿತಾ ಇದ್ದೇವೆ. ಇವರು ಸಾಕಷ್ಟು ಮಾತುಕತೆಯನ್ನು ಆಡ್ತಾ ಇದ್ದಾರೆ. ಬೇರೆ ಬೇರೆ ಅರ್ಧದಾರಿಗೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ದೇವಿ ಹೇಳಿರುತ್ತಂತೆ, ನಾನು ಬರೋ ತನಕ ನೀ ಹಿಂದೆ ತಿರ್ಗಿ ನೋಡ್ಬಾರ್ದು ಅಂತ. ಸೌಪರ್ಣಿಕ ನದಿ ದಾಡ್ತಿರ್ಬೇಕಾದ್ರೆ ಗೆಜ್ಜೆ ಶಬ್ದ ಕೇಳೋದು ಅಂತ. ಅವಾಗ ಹಿಂದೆ ತಿರ್ಗಿ ನೋಡ್ತಾರೆ. ಅವಾಗ ಅದು ಹಿಂದೆ ತಿರ್ಗಿ ನೋಡಿಲ್ಲ ಅಂದ್ರೆ ಸೀದಾ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಿದ್ರು. ಇನ್ನು ಗೆಜ್ಜೆ ಶಬ್ದ ಕೇಳಲ್ಲ ಅಂತ ಹಿಂದೆ ತಿರ್ಗಿ ನೋಡಿದ್ರು. ಹಾಗಾದ್ರೆ ಮೂಲದಲ್ಲಿ ದೇವಿ ಇದೇ ಇಲ್ಲೇ ಕೊಡಚಾದ್ರಿ ಪರ್ವತದಲ್ಲಿ ದೇವಿ ಕೇರಳಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಕೊಲ್ಲೂರಲ್ಲಿ ನಿಂತಿರೋದು. ನಾವು ಕೊಡಚಾದ್ರಿಯ ಟಾಪ್ ಅಲ್ಲಿ ಇದ್ದೇವೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಕೇರಳದವರು ಜಾಸ್ತಿ. ಇಲ್ಲಿ ಕೇರಳ
ಇಷ್ಟವಾದ ಅರಣ್ಯ ಕೊಡಚಾದ್ರಿ. ಇಲ್ಲಿ ಎತ್ತರದ ಒಂದು ಪಿಕ್ಕಿಗೆ ನಾವು ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಇಲ್ಲಿ ಮುಟ್ತಾ ಇದ್ದೇವೆ. ನೋಡಿ, ಇಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಡೇಂಜರು. ನೋಡಿ, ಕಡಿದಾದ ಬೆಟ್ಟದ ಸಾಲುಗಳು. ಇಲ್ಲಿ ಬೇರೆ ಬೇರೆ ರೀತಿಯಂತಹ ಇದನ್ನು ಕಾಣ್ಬೋದು. ಮತ್ತೊಂದು ಬೆಟ್ಟ ಅಡ್ಡ ಅಂತ ಹೇಳ್ತಾರೆ. ನಾವು ಅಲ್ಲಿ ಬರುವಾಗ ಅದು ಸ್ವಲ್ಪ ಎತ್ತರ ಕಾಣ್ತಾ ಇತ್ತು, ಈಗ ಭಾರಿ ಡೌನ್ ಕಾಣ್ತಾ ಉಂಟು. ಹೌದು, ಅದೇ ಹೌದೌದು. ಇದು ಕೋಟೆ ಅಂತ ರಚನೆಗಳು ಈ ಕೊಡಚಾದ್ರಿ ಪರ್ವತದಲ್ಲಿ ಕಾಣ್ಬೋದು. ನೋಡಿ, ಹೀಗೆ ಎಲ್ಲ ನೋಡಿದಾಗ ನೋಡಿ ಕೋಟೆ ರಚನೆಗಳು. ಇಲ್ಲಿ ಯಾವುದಾದ್ರೂ ಒಂದು ಹೌದು, ಅದೇ ಕೋಟೆಯಾಗಿ ಉಂಟು ಅಥವಾ ಕಟ್ಟೆ ರೀತಿ ಮನೆಯ ರಚನೆಗಳನ್ನು ಇಲ್ಲಿ ಕಾಣ್ಬೋದು. ಹಳೆ ಕಾಲದ್ದು ನೋಡಿ ಕಟ್ಟಿದಂಥ. ಬಹುಶಃ ಇಲ್ಲಿ ಕೋಟೆಗಳಂಥ ರಚನೆಗಳನ್ನು ಇಲ್ಲಿ ಕಾಣ್ಬೋದು ವಿಶೇಷವಾಗಿ. ಇದು ಕೊಡಚಾದ್ರಿ ಪರ್ವತದ ಮೇಲೆ ಇದ್ದಂತಹ ರಚನೆಗಳು, ಮನೆ ರಚನೆಗಳು ಆಗಿರ್ಬೋದು. ಅಥವಾ ನೋಡಿ ನೋಡಿ ಕೊಡಚಾದ್ರಿ ಪರ್ವತದಲ್ಲಿ ವಿಶೇಷವಾದ ಮರಗಳು, ಅದರ ಬೆಳವಣಿಗೆ ತುಂಬ ಚೆನ್ನಾಗಿ ಉಂಟು. ಇನ್ನು ನೋಡುವಾಗ ನೋಡಿ ಅದರ ರಚನೆಗಳು ಸಾಕಷ್ಟು ಉತ್ತಮವಾಗಿ ಅದರ ಬೆಳವಣಿಗೆಗಳು ಇಲ್ಲಿ ಕಾಣ್ತದೆ. ನೋಡಿ, ಗಿಡ್ಡ ಗಿಡ್ಡವಾಗಿ ಈ ಕಲ್ಲಿನಲ್ಲಿ ಇದು ಇಷ್ಟೊಂದು ಅದ್ಭುತವಾಗಿ ನೋಡಿ ನೋಡ್ಬೋದು. ಕೊಡಚಾದ್ರಿ ಪರ್ವತದಲ್ಲಿ ಈ ಮರಗಳು ನೋಡಿ. ಕೊಡಚಾದ್ರಿ ಪರ್ವತದಲ್ಲಿ ವಿಶೇಷವಾದ ಗುಹೆಯನ್ನು ನಾವು ಕಾಣ್ಬೋದು. ಮುಂದೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ, ಏನಿಲ್ಲ, ಆದರೆ ಹೇಳಂಗಿಲ್ಲ. ಏನಾದರೂ ಉತ್ತ ಉಂಟು ಒಂದು. ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿ ಒಂದು ಉತ್ತ ಉಂಟು. ಹುತ್ತನೇನಾ? ಹುತ್ತ ಅಲ್ಲ, ಉತ್ತ ಅಲ್ಲ ಅಂತ ಅನ್ಕೊಂಡೆ. ತಡೀರಿ, ಅದು ಹುತ್ತ ಅಲ್ಲ, ಕಲ್ಲ. ದೇವ್ರ ಕಲ್ಲಲ್ಲ. ದೇವ್ರ ಕಲ್ಲು ಯಾರು ಇಡೋಕೆ ಸಾಧ್ಯನೇ ಇಲ್ಲ. ಇದು ಮಣ್ಣಿದು ಕಲ್ಲ ಅಂತ. ವಿಶೇಷವಾದ ರಚನೆ ಉಂಟು ಇರಲಿ. ಅಲ್ಲಿನಂಥ ರಚನೆಗಳನ್ನು ಇಲ್ಲಿ ಕಾಣ್ಬೋದು. ಅಲ್ಲಿ ಒಂದು ಗುಹೆಯನ್ನು ನಿಮಗೆ ತೋರಿಸಿದೆ, ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಈ ಬೇರೆ ಬೇರೆ ರಚನೆಗಳು, ಇಲ್ಲಿ ಕಲ್ಲಿನ ರಚನೆಗಳು ಕೊಡಚಾದ್ರಿಯಲ್ಲಿ ಅಪರೂಪವಾಗಿ ನಾವು ಕಾಣುವಂಥದ್ದು. ನೋಡಿ, ಕಟ್ಟಿದಂಥ ರಚನೆಗಳು ಇದು ಸಾವಿರಾರು ವರ್ಷಗಳ ಹಿಂದೆ ರಚನೆ ಆಗಿರ್ಬೋದು. ಫೌಂಡೇಶನ್ ಆಗಿ ಉಂಟು. ರಚನೆಯನ್ನು ನೋಡ್ಬೋದು. ಇಷ್ಟು ದೊಡ್ಡ ಎತ್ತರದ ಪರ್ವತದಲ್ಲಿ ಸಾಕಷ್ಟು ಸಾವಿರಾರು ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಜನವಸತಿ ಇದ್ದ ಕುರುಹುಗಳು ಇಲ್ಲಿ ಸಿಗ್ತಾ ಉಂಟು. ಇಲ್ಲಿ ಸಾಕಷ್ಟು ರಚನೆಗಳನ್ನು ಇಲ್ಲಿ ಕಾಣ್ಬೋದು. ಕೊಡಚಾದ್ರಿ ಪರ್ವತದ ಎತ್ತರದ ಗುಡ್ಡದಲ್ಲಿ ನಾವಿದ್ದೇವೆ. ನೋಡಿ, ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಮೋಡ ಇರೋದರಿಂದ ನಮಗೆ ಅಲ್ಲಿ ಅದು ಕ್ಲಿಯರಿ ವಿಡಿಯೋವನ್ನು ನಿಮಗೆ ತೋರಿಸಲಿಕ್ಕೆ ಕಷ್ಟ ಆಗ್ತಾ ಉಂಟು. ಭಾಗದಲ್ಲಿ ಜನವಸತಿ ಇದ್ದಂತಹ ಕುರುಹುಗಳು ನಮಗೆ ಸಿಗ್ತಾ ಉಂಟು. ಯಾಕೆಂದರೆ ಬೇಕಾದಷ್ಟು ಇಲ್ಲಿ ರಚನೆಗಳನ್ನು ಕಾಣ್ಬೋದು. ಇಲ್ಲಿ ಯಾವುದಾದ್ರೂ ಒಂದು ಸಾಮ್ರಾಜ್ಯ ಅಥವಾ ರಾಜನ ಆಳ್ವಿಕೆ ಇದ್ದಂತೆ ಕಾಣ್ತಾ ಉಂಟು. ಯಾಕಂದರೆ ಯಾವುದೋ ಒಂದು ರಾಜ ಇಲ್ಲಿಂದಲೇ ಇಷ್ಟು ಗದ್ದೆಗಳನ್ನು, ಇಷ್ಟು ಬೇರೆ ಬೇರೆ ಕೆಲವು ಕ್ಷಣಗಳಲ್ಲಿ ನಾವು ಕೊಡಚಾದ್ರಿಯ ತುದಿಗೆ ಮುಟ್ತಾ ಇದ್ದೇವೆ. ಅದ್ಭುತವಾದ ಕೊಡಚಾದ್ರಿಯ ಕಟ್ಟಕಡೆಯ ದೃಶ್ಯ. ಎತ್ತರ ಜಾಗ ಇದು. ಕೊಡಚಾದ್ರಿಯಲ್ಲಿ ಎತ್ತರ ಜಾಗ ಅಂತ ಹೇಳಿದ್ರೆ ಇದು ಮಾತ್ರ ಇದೆ. ಲಾಸ್ಟ್ ಇದೆ ಪಿಕ್. ಎಷ್ಟು ಮೀಟರ್ ಎತ್ತರ? 1343 ಮೀಟರ್ ಸಮುದ್ರ ಮಟ್ಟದಿಂದ. 1343
ಮೀಟರ್ ಎತ್ತರದಲ್ಲಿ ನಾವಿದ್ದೇವೆ ಇಲ್ಲಿ. ನಾವೀಗ ಕೊಡಚಾದ್ರಿಯ ತುದಿಗೆ ನಾವು ತಲುಪಿದ್ದೇವೆ. ನಮ್ಮ ಜೊತೆ ಗೈಡ್ ಕಾರ್ತಿಕ್ ಅವರು ಇದ್ದಾರೆ. ಇದಕ್ಕೆ ಹೆಸರೇನು? ತುದಿಗೆ ಶಂಕರಾಚಾರ್ಯರ ಪೀಠ. ಹಾಂ, ಸರ್ವಜ್ಞ ಪೀಠ. ಹಾಂ, ಸರ್ವಜ್ಞ ಪೀಠ ಅಂತೇಳಿ. ಅಲ್ಲಿ ಕೆಳಗೆ ಒಂದು ಹಾಗೆ ಹೇಳಿದಲ್ಲ, ಅದು ಪೀಠ ಯಾವುದು? ಅದು ಗಣಪತಿ ಅರ್ಧ ಕಾಲ. ಹೌದೌದು ಹೌದು. ಹಾಂ, ಇಲ್ಲಿ ಕೆಳಗೆ ಹೋದ್ರೆ ಚಿತ್ರಮೂಲ. ಹಾಂ, ಚಿತ್ರಮೂಲ ಅಂತೇಳಿ. ಚಿತ್ರಮೂಲ ಬಿಡಲ್ಲ. ಹಾಂ ಹಾಂ. ಬಿಡಲ್ಲ. ಅಲ್ಲಿ ಏನು ವಿಶೇಷತೆ? ಸಾಕಷ್ಟು ಮಂದಿ ಈ ಭಾಗದಲ್ಲಿದ್ದಾರೆ. ಚಿತ್ರಮೂಲದಲ್ಲಿ ಇವಾಗ ಅರಣ್ಯ ಇಲಾಖೆ ಹೋಗಲಿಕ್ಕೆ ಬಿಡೋದಿಲ್ಲ. ಶಂಕರಾಚಾರ್ಯರು ಚಿತ್ರಮೂಲದಲ್ಲಿ ತಪಸ್ ಮಾಡಿಕೊಂಡಿದ್ರು ಅನ್ನೋದು ಕೆಲವೊಂದು ನಿದರ್ಶನಗಳನ್ನು, ಕೆಲವೊಂದು ಮಾಹಿತಿಗಳು ದೊರೀತದೆ. ಆದರೆ ಸದ್ಯದ ಮಟ್ಟಿಗೆ ಚಿತ್ರಮೂಲಕ್ಕೆ ನಮಗೆ ಹೋಗಲಿಕ್ಕೆ ಅರಣ್ಯ ಇಲಾಖೆ ಅನುಮತಿಯನ್ನು ಕೊಡ್ತಾ ಇಲ್ಲ. ನೋಡಿ, ಸಾಕಷ್ಟು ರಚನೆಗಳನ್ನು ಇಲ್ಲಿ ಕಾಣ್ಬೋದು. ಇಲ್ಲಿಯ ರಚನೆಗಳನ್ನು ನೀವು ನೋಡ್ಬೋದು, ಇಲ್ಲಿಯ ಚಿತ್ರಗಳನ್ನು, ಇಲ್ಲಿಯ ಪ್ರಮುಖ ಇತಿಹಾಸ ಯಾರು ಇದು ಮಾಡ್ತೀರಾ ಅವರಿಗೆ ನಾನು ಕೆಲವೊಂದು ಚಿತ್ರಗಳನ್ನು ಇಲ್ಲಿ ನಾನು ಇದು ಮಾಡ್ತೇನೆ. ನೋಡಿ, ಆ ರಚನೆಗಳು, ದೀಪದ ರಚನೆಗಳು ಕೂಡ ಇಲ್ಲಿ ಇರುವಂಥದ್ದು. ಈ ಕಲ್ಲಿನ ರಚನೆ ಸಾಕಷ್ಟು ವರ್ಷ ಆಗಿದೆ. ಇಲ್ಲಿ ಬೇರೆ ಬೇರೆ ನಾಮದ ರಚನೆಗಳನ್ನು ಇಲ್ಲಿ ಕಾಣ್ಬೋದು. ಶಿವರಾತ್ರಿ ದಿನ 3 ದೀಪಗಳನ್ನು ಹತ್ತಾರೆ. ಇಲ್ಲಿ ಚಿತ್ರಕೂಟಕ್ಕೆ ಹೋಗುವಂಥ ದಾರಿ ಅಲ್ಲ ಇದು? ಹಾಂ, ಚಿತ್ರಮೂಲಕ್ಕೆ ಹೋಗುವಂಥ ದಾರಿ. ಇಲ್ಲಿ ಸದ್ಯಕ್ಕೆ ಗೇಟ್ ಹಾಕಿದ್ದಾರೆ ಅರಣ್ಯ ಇಲಾಖೆ ಹೋಗ್ಲಿಕ್ಕೆ. ಗುಡ್ಡದ ಕೆಳಗೆ ಇಳಿಬೇಕು. ಹಾಂ, ಗುಡ್ಡದ ಕೆಳಗಡೆ ಇಳಿಬೇಕು ಚಿತ್ರಮೂಲಕ್ಕೆ. ನೋಡಿ, ಕಾಣ್ತಾ ಉಂಟು ವೈಟ್ ಗೋಪುರದಾಗಿ ಕಾಣ್ತಾ ಉಂಟಂತೆ. ಇಲ್ಲಿ ಸದ್ಯಕ್ಕೆ ನನಗೆ ಜೂಮ್ ಆಗ್ತಾ ಇಲ್ಲ. ಸಿಕ್ತು. ಇದು ಕೊಲ್ಲೂರು, ಕೊಡಚಾದ್ರಿಯಿಂದ ಕೊಲ್ಲೂರು ಕಾಣುವಂಥದ್ದು. ತೋರಿಸಿ, ಕೊಡಚಾದ್ರಿ ಭಾಗದ ಎತ್ತರದ ಜಾಗವನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ಕಲ್ಲಿನಂಥ ರಚನೆಗಳನ್ನು ನೀವು ಕಾಣ್ಬೋದು. ಸಾಕಷ್ಟು ಇತಿಹಾಸ ಪ್ರಜ್ಞೆಯನ್ನು ಹೊಂದಿರುವಂತಹ ಈ ರಚನೆಗಳನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಅಂತಿಮವಾದ ನಮ್ಮ ಕೊಡಚಾದ್ರಿ ಬೆಟ್ಟದ ಅಂತಿಮವಾದ ಈ ಚಾರಣ ಇಲ್ಲಿಗೆ ಮುಕ್ತಾಯವಾಗ್ತಾ ಉಂಟು. ಇನ್ನು ಗಣಪತಿ ದೇವಸ್ಥಾನ ಇಲ್ಲಿ ಪ್ರಮುಖವಾಗಿ ಕೆಳಗಡೆ ಇರುವಂಥದ್ದು. ಅಲ್ಲಿ ನೋಡಿಕೊಂಡು ಇನ್ನು ವಾಪಸ್ ಹೋಗ್ತಾ ಇದ್ದೇವೆ. ಸುಮಾರು 11 ಕಿಲೋಮೀಟ್ರ್ ನಡೀತೇವೆ ಹೋಗುವಾಗ. 11 ಒಟ್ಟು 22 ಕಿಲೋಮೀಟರ್ಸ್ ನಮ್ಮ ಇವತ್ತಿನ ಚಾರಣ. ಸಾಕಷ್ಟು ಇಲ್ಲಿ ಬಂದಾಗ ನೆಮ್ಮದಿ, ಶಾಂತಿ ಎಲ್ಲವೂ ನಮಗೆ ಸಿಗ್ತದೆ. ಮಿತ್ರರೇ, ಈ ನಮ್ಮ ಒಂದು ಬ್ಲಾಗ್, ಈ ನಮ್ಮ ಒಂದು ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾವು ಸಾಕಷ್ಟು ಕಷ್ಟಕರ ಪಯಣ ಆಗಿರ್ಬೋದು. ಆದರೆ ಸ್ವಲ್ಪ ಬೇಗ ಬಂದರೆ ಊಟದ ವ್ಯವಸ್ಥೆ ಸ್ವಲ್ಪ ಏನಾದರೂ ಬುತ್ತಿ ಏನಾದರೂ ತೆಗೆದುಕೊಂಡು ಬಂದರೆ ಇಲ್ಲಿಗೆ ಆರಾಮದಾಯಕವಾಗಿ ಬರ್ಬೋದು. ಇಲ್ಲಿಯ ಕೆಲವು ಕೆತ್ತನೆಗಳನ್ನು, ರಚನೆಗಳನ್ನು ಇಲ್ಲಿ ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇನೆ. ದೀಪದ ರಚನೆಗಳನ್ನು, ಕೆಲವೊಂದು ರಚನೆಗಳು ನೋಡಿ. ಈ ದೀಪದ ರಚನೆಗಳು ಇಲ್ಲಿ ಕಾಣ್ತದೆ ನೋಡಿ. ಹಾವಿನ ರಚನೆ, ಸರ್ವಜ್ಞ ಪೀಠ ಅಂತ ಇಲ್ಲಿಗೆ ಹೆಸರು. ನೋಡಿ, ಸರ್ವಜ್ಞ ಪೀಠಕ್ಕೂ ಚಿತ್ರಮೂಲಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಚಿತ್ರಮೂಲದಲ್ಲಿ ಶಂಕರಾಚಾರ್ಯರು ತಪಸ್ಸನ್ನು ಆಚರಿಸಿದಂತಹ ಸ್ಥಳ ಅಂತೇಳಿ ಕೆಲವರು ಹೇಳ್ತಾರೆ. ಸರ್ವಜ್ಞ ಪೀಠದಲ್ಲಿ
ಶಂಕರಾಚಾರ್ಯರ ಒಂದು ಮೂರ್ತಿ ಇರುವುದನ್ನು ನೀವು ಕಾಣ್ಬೋದು. ಅಂತಿಮ ಕ್ಷಣದ ಕೊಡಚಾದ್ರಿ ಬೆಟ್ಟದಿಂದ ವಾಪಸ್ ಹೋಗ್ತಾ ಇದ್ದೇವೆ. ಅದ್ಭುತವಾದ ಪಯಣ. ಕೊಡಚಾದ್ರಿ ಬೆಟ್ಟಕ್ಕೆ ನಾವು ಬಂದಿದ್ದೇವೆ. കേരള കുട്ടിങ്ങൾ രണ്ടുണ്ട് ഇവിടെ. ഇവിടെ ഒരു പ്രായത്തുള്ള അജ്ജൻ. നമസ്കാരം. ಕಡೆಯ ಬಾರಿಗೆ ಗಣಪತಿ ದೇವಸ್ಥಾನದ ಗುಹೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಕೊಡಚಾದ್ರಿಯಲ್ಲಿ ಲಾಸ್ಟ್ಗೆ ಕಡೆಯ ಬಾರಿಗೆ ನಾವು ನೋಡ್ತಾ ಇರುವಂಥದ್ದು ಗಣಪತಿ ಗುಹೆ. ಈ ಗುಹೆ ಕಾಸಿಗೆ ಹೋಗ್ತದೆ, ಕೊಲ್ಲೂರಿಗೆ ಹೋಗ್ತದೆ ಅನ್ನೋ ಎರಡು ನಂಬಿಕೆಗಳನ್ನು ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಗಣಪತಿ ಗುಹೆ ಇಲ್ಲಿ ಮೇಲ್ಗಡೆ ಆ್ಯಕ್ಚುಲಿ ಗುಹೆ ಕಾಣ್ತಾ ಉಂಟು. ಇಲ್ಲಿ ತುಂಬ ಕತ್ತಲ ಉಂಟು. ಇಲ್ಲಿ ಕೂಡ ತುಂಬ ಅಗಲವಾದ ಸಾಕಷ್ಟು ತೊಟ್ಟುಂಡು ಎಣ್ಣೆ ಉಂಟು. ಬರಲು ಗಾಲಿಪಟ ಫಿಲ್ಮ್ ಗಣೇಶರವರು ನಟಿಸಿರುವಂಥ ಫಿಲ್ಮ್, ಕನ್ನಡ ಫಿಲ್ಮ್ ಇದೇ ಜಾಗದಲ್ಲಿ ಶೂಟ್ ಆಗಿರುವಂಥದ್ದು. ನೋಡ್ಬೋದು ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಉಂಟು. ಇಲ್ಲಿ ನೋಡಿ, ಇಲ್ಲಿ ಕುರುಕುರೆ ತಿಂದ್ಕೊಂಡು ಇದೇ ರೋಡಲ್ಲಿ ಬಂದದ್ದು. ಇಲ್ಲಿ ಆಯ್ ನಮ್ಮ ಜೊತೆ ಬಂದಂಥ ಹೆಣ್ಣು ನಾಯಿ ಆಯ್ ಅದಿರು.